ವೇದವಾಕ್ಯವನೆಲ್ಲ ಕನ್ನಡಲಿ ಬೋಧಿಸುತ್ತ ಜನರ ವೇದಾಮತಿ ಕೇಳಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧುಗಳಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ವಿಜಯಮುನಿಯ ಗ್ರಂಥವನ್ನು ನಿಜವಾಗಿ ಬೆಳಗಿಸುವ ಸುಜನರಿಗೆ ನಿತ್ಯ ನಂಬಿಸುವೆನೋ ಸುಜನರಿಗೆ ನಿತ್ಯ ನಂಬಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುಂದರನಾಗಿ ಗೈದ ಸಿದ್ಧ ಸಿದ್ಧರುಡರಿಗೆ ನಗನಪ್ಪೆ ಸಿದ್ಧರುಡರಿಗೆ ನಗನಪ್ಪೆ ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಚ್ಚನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಂತವೆಂಬುವ ಬಾಳ ಶಕ್ತಿಯ ಸುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು चिदानंद रूप शिवोहम शिवोहम चिदानंद रूप शिवोहम शिवोहम मनोबुद्धि अहंकार चेत्तानि नाहं न च स्तोत्र जिह्वेन न च घ्राण नेत्रे न च होम भूमिर्न तेजो न वायु चिदानंद रूप शिवोहम शिवोहम चिंच वायु न सप्तधातुर्न वा पंचकोश न वा पाणिपादं चोपस्थवायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं न मे द्वेषरागो न मे लोभमोहौ मधो नैव मे नैव मात्सर्यभाव न धर्मो न चातो न कामो न मोक्ष चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहं जगदादि जगद्गुरु अद्वैत सार्वभौम ಸದ್ಗುರು ಸಿದ್ಧಾರೂಢರ ಚರಣ ಕಮಲಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಯಾವತ್ತೂ ಮುಮುಕ್ಷುಗಳಿಗೆ ಕಲ್ಪವೃಕ್ಷವಾಗಿ
ಮೋಕ್ಷದ ಅಪೇಕ್ಷೆ ಉಳ್ಳಂಥ ಮಹಾಜನಗಳಿಗೆ ಮಹಾ ಉಪಕಾರವನ್ನು ಮಾಡಿದಂಥ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಶ್ರವಣಪರವಾದ ಅನುಭವ ಸಾರ ಎನ್ನುವ ಗ್ರಂಥದ 7ನೇ ಸಂಧಿಯ 4ನೇ ಸೂತ್ರದ 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿ ಮಹಾತ್ಮರು ನಿನ್ನೆಯ ದಿನ ಅನಂತ ರೀತಿಯಿಂದ ವಿಚಾರವನ್ನು ಮಾಡಲಾಗಿ ಜ್ಞಾನಿಯು ದೇಹ ಜ್ಞಾನ ಆದ ನಂತರ ದೇಹ ಜೀವಿಸಿಕೊಂಡು ಇದ್ದಾಗ ಆ ಒಂದು ಜೀವನವನ್ನು ಆತ ಹೇಗೆ ಮಾಡುತ್ತಾನೆ, ಇದೇ ಪ್ರಕಾರ ಇರಬೇಕು ಅನ್ನುವ ವೇದಗಳ ವಿಧಿಗಳುಂಟೋ ಅಥವಾ ಇಲ್ಲವೋ ಅದನ್ನು ನನಗೆ ಚೆನ್ನಾಗಿ ತಿಳಿಸಿಕೊಡಿರಿ ಅಂತ ಗುರುಗಳನ್ನು ಕೇಳಿದಾಗ ಅವರು ಪ್ರಾರಂಭವನ್ನು ಮಾಡಿದರು. ಏನು ಅಂತ ಹೇಳಿದರೆ, ನುಡಿ ವೇದವೆನಿಸಿ ಕಣ್ಗೆಡೆ ದಯದ ಕಡಲನೆಸಿ ಬಿಡದೆ ಎನ್ನ ಉದ್ಧರಿಸು ಆರ್ಯ ಜೈತೆನುತ ಅಡಿಗೆ ಎರಗಿ ಸೋನು ಬೆಸಗೊಂಡನು ಅಂತ ಅಲ್ಲಿ ಹೇಳ್ಕಂತ ಬಂದ್ರಲ್ರಿ, ಅದನ್ನು ಹೇಳ್ತಾ ಬಂದರು. ಹಾಗೆ ಮುಂದಿನ ನುಡಿಯಲ್ಲಿ ಆತನ ಹೇಗೆ ಇರುವನು ಅನ್ನುವ ಪ್ರಶ್ನೆಗಳಿಗೆ ಸದ್ಗುರುನಾಥ ಆತ ಅದು ನುಡಿಯಾಗ್ಯದನು 4ನೇ ನುಡಿ ಇವತ್ತಿನ ಆಧಾರದ ವಿಷಯ. ಮುಕ್ತನಿಗೆ ಆಜ್ಞೆಯನ್ನು ಮಾಡುವ ಅಧಿಕಾರ ಯಾರಿಗಿಲ್ಲ ಅಂದ್ರೆ, ಶಿಷ್ಯರಿಗಲ್ಲ, ಭಕ್ತರಿಗಲ್ಲ, ರಾಜನಿಗಲ್ಲ, ಸಾಹುಕಾರಗಲ್ಲ, ಶ್ರೀಮಂತನಿಗಲ್ಲ, ವೇದಗಳಿಗೆ ಅಧಿಕಾರ ಇಲ್ಲಂದರೆ ಪರಮಾತ್ಮನು ಕೂಡ ಅಧಿಕಾರವನ್ನು ಮಾಡೋಕ್ಕೆ ಆಸ್ಪದಿಲ್ಲ ಯಾರಿಗೆ, ಜ್ಞಾನಿಗೆ ಅನ್ನುವ ಮಾತನ್ನು ನಿನ್ನೆವರೆಗೆ ಹೇಳ್ತಾ ಬಂದರು. ಅದಕ್ಕಾಗಿ ಗುರುವಿನ ಹೇಗೆ ನಾವು ತಿಳಿಬೇಕು, ಅವನ ಕೃಪೆ ಹೇಗೆ ಪಡಿಬೇಕು ಅನ್ನುವುದನ್ನು ಕಂಡು ಹಿಡಿಬೇಕಾದರೆ ಮೊದಲು ಆ ಬುದ್ಧಿವಂತಿಕೆ ಬೇಕು. ಕೆಲವು ಜನ ನಿನ್ನೆ ಹೇಳ್ಬೇಕಂತ ನೆನಪು ಬರಲಿಲ್ಲ ಅಂತ ಹೇಳಿದ್ನಲ್ಲ, ಸರ್ವಜ್ಞ ವಚನ ಒಂದಿತ್ತು, ಸುರತರವು ಮರವಲ್ಲ, ಸುರಭೆಯೊಂದು ಹಾವಲ್ಲ, ಜಗದೊಳಗೆ ಗುರುರಾಯ ನರನಲ್ಲ ಸರ್ವಜ್ಞ ಅಂತ ಇನ್ನೊಂದು ಚರಣ ಅದು. ಪರುಷ ಪಾಷಾಣವಲ್ಲ. ಅವನು ನೋಡೋಕೆ ಹೇಗೆ ಕಾಣ್ತಾವ ಇವುಗಳನ್ನ ವಿಚಾರ ಮಾಡ್ಬೇಕು ನಾವು. ಪರುಷಮಣಿ ಅಂತಿರ್ತದೆ, ಅದು ಕಬ್ಬಿಣವನ್ನು ಮುಟ್ಟಿದ ತಕ್ಷಣ ಬಂಗಾರ ಮಾಡ್ತದೆ ನೋಡ್ರಿ. ನೋಡಲಿಕ್ಕೆ ಹೋಲಿಕೆ ಒಂದೇ ಅದ, ಇದನ್ನು ಹಾಗೆ ಕಾಣ್ತದ, ಅದನ್ನು ಹಾಗೆ ಕಾಣ್ತದ. ಆದರೆ ಕಬ್ಬಿಣವನ್ನು ಬಂಗಾರ ಮಾಡುವಂಥ ಸಾಮರ್ಥ್ಯ ಅದರಲ್ಲಿದೆ. ಇದನ್ನು ಅದೇ, ಅದನ್ನು ಇದೆ ಅಂತ ಅನ್ನಂಗಿಲ್ಲ. ಸುರತರವು ಮರವಲ್ಲ ಅಂದರು. ಈಗ ಜಗತ್ತಿನಲ್ಲಿ ಬಹಳಷ್ಟು ಮರಗಳಾವ, ಬೇವಿನ ಮರ ಅವ, ಮಾವಿನ ಮರ ಅವ, ಇನ್ನು ನಾನಾ ಪ್ರಕಾರ ಹಣ್ಣುಗಳನ್ನು ಹೂಗಳನ್ನು ಕೊಡುವಂಥ ಬಳ್ಳಿಗಳು ಆವ, ಮರಗಳು ಆವ. ಆದರೆ ಕಲ್ಪವೃಕ್ಷ ಅಂತ ಒಂದಾದ, ಅದನ್ನು ಮರನೇ. ವೃಕ್ಷ ಅಂದರೆ ಮರ, ಮರ ಅಂದರೆ ಮರ, ಗಿಡ ಅಂದರೆ ಗಿಡ, ಶಬ್ದ ಒಂದೇ. ಅದಕ್ಕೂ ಮರ ಅಂತ ಕರ್ದಾರ. ಆದರೆ ಕಲ್ಪವೃಕ್ಷ ಕೆಳಗಡೆ ನಿಂತು ನೀನು ಏನು ಕೇಳ್ತಿದ್ದಿ, ಕೇಳಿದ್ದೆಲ್ಲವನ್ನು ಕೊಡುವಂಥ ತಾಕತ್ತು ಸಾಮರ್ಥ್ಯ ಕಲ್ಪವೃಕ್ಷಕ್ಕಾದ. ಈ ವೃಕ್ಷಗಳಿಗೆ ಏನದ, ಬಹಳ ಚಲೋ ಬೆಳೆದ್ರೆ ತನ್ನಲ್ಲಿ ಏನಾದ, ಮಾವಿನ ಗಿಡ ಇದ್ರೆ 4 ಮಾವಿನ ಹಣ್ಣು ಕೊಡ್ತದೆ ಅಷ್ಟೆ. ಅದಕ್ಕಿಂತ ಬೇರೆ ಏನು ಕೊಡೋಕೆ ಬರ್ತದೆ? ಅದು ಕೊಡೋ ಸಾಕತ್ತಾದ, ಸಾಮರ್ಥ್ಯ ಅದೇನು?
ನೋಡೋಕೆ ಒಂದೇ ಕಾಣ್ತಾವಲ್ಲ ಅಂದಾಗ ನೋಡಲಿಕ್ಕೆ ಒಂದಾದ ಒಳಗೆ ಬೇರೆ ಆದಂತ ಅರ್ಥ ಆಯ್ತಲ್ಲ. ಅದು ಕಲ್ಪವೃಕ್ಷ ಕಲ್ಪನೆ ಮಾಡಿದ್ದು ಅದು ಕೊಟ್ಟೇ ಬಿಡ್ತದೆ. ಅದರಂತೆ ಅದು ಹೇಗೆ ಈ ಮರಗಳಿಗಂತೆ ಆ ಮರ ಅಲ್ಲವೋ, ಈ ಮರಗಳಂತೆ ಆ ಮರ ಅಲ್ಲಂತ ಅರ್ಥ ಆಯ್ತು, ಏನು ಹೌದಂತ ಅರ್ಥ ಆಯ್ತು, ಬೇರೆನೇ ಆದಂತ ಅರ್ಥ ಆಯ್ತು. ನೋಡೋಕೆ ಒಂದೇ ಕಾಣ್ತಾವ, ನೋಡೋಕೆ ಗಿಡನೇ ಕಾಣ್ತಾವ. ಅದರಂತೆ ಇಲ್ಲಿ ಮತ್ತೆ ಇನ್ನೊಂದು ಏನು ಹೇಳಿದ್ವಲ್ಲ, ಸುರಭಿ ಒಂದು ಹಾವಲ್ಲ ಅಂತ. ಕಾಮಧೇನು ಅದು ಎಲ್ಲ ಗೋವುಗಳು ಕಂಡಂಗ ಆಕಳ ಕಂಡಂಗ ಅದನ್ನು ಆಕಳೆ, ಅದು ಇಲ್ಲಿಲ್ಲ ಅಲ್ಲೇ ಅದು. ಅದಕ್ಕೆ ಯಾವಾಗಲೂ ಅದಕ್ಕೆ ಬಂಜಿತನೂ ಇಲ್ಲ, ಅದಕ್ಕೆ ಅದು ಮರಿನೂ ಹಾಕೋದಿಲ್ಲ, ಹಾಲು ಕೊಡೋದು ಬಿಡೋದಿಲ್ಲ ನೋಡ್ರಿ. ಕಾಮಧೇನು ನೀನು ಯಾವ ಸಮಯದಲ್ಲಿ ಹಾಲು ಬೇಕಂತದ್ದೇ ತಕ್ಷಣ ಹಾಲು ಕೊಡ್ತದೆ. ನಮ್ಮ 6 ತಿಂಗಳ ಹಾಲು ಕೊಟ್ಟು ಆವಾಗ ಚಲೋ ಇದ್ರೆ ಕೊಡ್ತಾವ, ಇಲ್ಲಾಂದ್ರೆ ಕಾಲು ಕಟ್ಟು ಕೈ ಕೊಟ್ಟು ಇಷ್ಟು ಮಾಡಿದ್ರು ಒಂದು 1/2 ಲೀಟ್ರ್ ಹಾಲು ಕೊಡೋಕೆ ಒದ್ದಾಡ್ತಾವ. ಅದು ಹೇಗಿದೆ ನೋಡಲಿಕ್ಕೆ, ಇದು ಆಕಳು ಅದು ಆಕಳು ನೋಡೋ ದೃಷ್ಟಿಯಲ್ಲಿ, ಆದರೆ ಅದರ ಭಾವ ಬೇರೆ ಅದಿಲ್ಲ. ಅದೇ ರೀತಿ ಜಗತ್ತಿನಲ್ಲಿ ಮಾನವರು ಇವೆಲ್ಲ ಎಲ್ಲರೂ ಮನುಷ್ಯರೇ, ಗುರುಗಳಾದವರು ಮನುಷ್ಯರಲ್ಲ ಏನವರು. ನಮ್ಮಂಗ ಅವರು ಅವ್ರಂಗ ನಾವು, ಹಂಗ ಏನಪ್ಪ ನಮ್ಮಂಗ ಯಾರಲ್ಲ ಗುರುಗಳಂತ ತಿಳ್ಕೊಬೇಡ ಅಂದ್ರೆ ಅವರು ಸರ್ವಜ್ಞ. ಜಗದೊಳಗೆ ಗುರುರಾಯ ನರನಲ್ಲ ಅಂದ್ರೆ, ನರ ಅಲ್ಲ ಅಂದ್ರೆ ಹರನ ಅಂತ ಅರ್ಥ. ಹರ ಅಂದ್ರೇನು? ಪರಮಾತ್ಮ ಸ್ವರೂಪ. ಹಾಗಾಗಿ ಅಂಥ ಒಬ್ಬ ಗುರುನಾಥ, ಆತನಿಗೆ ಯಾವ ಅಧಿಕಾರವನ್ನ ಚಲಾವಣೆ ಮಾಡುವಂಥ ತಾಕತ್ತು ಯಾರಿಗಿಲ್ಲ ನೋಡ್ರಿ, ಯಾರಿಗಿಲ್ಲ. ಇಲ್ಲಿ ಜಗತ್ತಿನಾಗ ಅವ್ರ ಮಾತು ಕೇಳ್ಬೇಕಪ್ಪ, ಇವ್ರ ಮಾತು ಕೇಳ್ಬೇಕಪ್ಪ, ಜಗತ್ತಿನ ನೇಮ. ಬಲ್ಲಂತ ಜ್ಞಾನಿಗಳು ಯಾರ ಮಾತು ಕೇಳಂಗಿಲ್ಲ ಅವರು, ಬಲ್ಲಂತ ಜ್ಞಾನಿಗಳು. ಯಾಕಂದ್ರೆ ಯಾರ ಆಧೀನದಲ್ಲಿ ಅವ್ರು ಇರೋರಲ್ಲ ಅಂತ. ಇನ್ನೊಬ್ಬರ ಆಧೀನದಲ್ಲಿ ಬದುಕಬೇಕು, ಇನ್ನೊಬ್ಬರ ಆಶಯದಲ್ಲಿ ನಾನು ಬದುಕಬೇಕು ಅಂತ ಭಾವ ಇದ್ದವನು ಆ ಕಾರ್ಯ ಮಾಡ್ತಾರೆ. ಇಲ್ಲಾಂದ್ರೆ ಬಸವಾನಂದರು ಶಾಸ್ತ್ರಕ್ಕೆ ಹೋದಾಗ ಯಾವುದೋ ಊರಲ್ಲಿ ಊಟ ಮಾಡೋ ಮನೆಯಲ್ಲಿ ಒಂದು ಶಬ್ದ ಏನೋ ವ್ಯತ್ಯಾಸ ಆದಾಗ ಅಪರಾತ್ರಿಯಲ್ಲಿ ಕೈಚೀಲ ಕೊಡ್ರಂತವ್ರು, ಕೈಚೀಲ ಅಂತ. ಯಾಕ್ರಪ್ಪ ಇಲ್ಲಿಲ್ಲ, ಆಯ್ತು ನಿಮ್ಮ ಹಣೆ ಬರ ಗೊತ್ತಾಯ್ತು, ನಿಮ್ಮ ಅಧೀನದಾಗ ನಾವು ಇರಲ್ಲ ತಮ್ಮ, ನಾವು ಮುಂದಿನೂರು ಓದ್ತೀವಿ, ನಿಮ್ಮೂರಾಗ ಮಲಿಕದಲ್ಲ ಮುಖ ತೋರ್ಸಂಗಿಲ್ಲ ಮುಂಜಾನೆ ಮಂದಿ ಅಂದ್ರಂತ. ಅದು ಬೇರೆ ಬೇರೆಲ್ಲ ಹಟ್ಟಿ ಚಿನ್ನದ ಗಣಿ ವೀರಾಪುರದಲ್ಲಿ ನಡೆದ ಘಟನೆ. ಹಟ್ಟಿ ಚಿನ್ನದ ಗಣಿ ವೀರಾಪುರ, ಬೇಕಾದ್ರೆ ಅಲ್ಲಿ ಜನ ನೀವು ಕೇಳಬಹುದು. ಯಾಕಪ್ಪ ಅವರು ಒಂದು ಸಣ್ಣ ಮಾತು ಏನಂದಿಲ್ಲ ಅವರು. ಮತ್ತೆ ಅವರೆಲ್ಲ ಅವ್ರ ಮನೆಗೆ ಪ್ರಸಾದ ಸ್ನಾನ ಎಲ್ಲ ಮಾಡ್ಯಾರ. ಯಾವುದೋ ಸಣ್ಣ ಮಾತಿಗೆ ಹಿಂಗ ಲಿಂಗ ಮಧ್ಯೆ ಜಗತ್ ಸರ್ವಂ ಅಂತ ಅವ್ರ ಶಾಸ್ತ್ರದಾಗ ಹೇಳಿದ್ರಂತ. ಲಿಂಗದ ಬಗ್ಗೆ, ಲಿಂಗ ಅಂದ್ರೆ ಏನು? ಲಯ ಗಮನ ರಹಿತವಾದದ್ದೇ ಲಿಂಗ ಅಂದ್ರೆ ಅವರು. ಲಿಂಗ ಅಂದ್ರೆ ಹೋಗೋದನ್ನಲ್ಲ ಬರೋದನ್ನಲ್ಲ, ಅದು ಅಚಲವಾಗಿರ್ತಕ್ಕಂಥದ್ದು ಲಿಂಗ. ಆ ಲಿಂಗದಲ್ಲೇ ಸರ್ವ ಅಂಗ, ಲಿಂಗದಲ್ಲೇ ಬ್ರಹ್ಮಾಂಡ ಅವ, ಅಂಗದಲ್ಲೇನವ ಸರ್ವ ಇಂದ್ರಿಯಗಳು ಸಹಿತ ಅಲ್ಲೇ ಅವ ಅಂತ ಹೇಳಿದಾಗ, ಮತ್ತೆ ಶಾಸ್ತ್ರ ಬಿಟ್ಟ ಮೇಲೆ ಏನಪ್ಪ ನಿಮ್ಮೂರಾಗ ಹಿಂಗೆ ಲಿಂಗದ ಬಗ್ಗೆ ಹೇಳಿದ್ವಿ ಏನಂದ್ರನು ಅಂತ ಕೇಳ್ಯಾರ ಅವರು. ಅವ್ರು ಹಿಂಗೆ ಕೇಳ್ತದ ಗೊತ್ತಿಲ್ಲ, ಏನಂದ್ರನು ಅಂತ ಇಷ್ಟ ಅಂದ್ಬಿಡುತ್ತೆ ಪ್ರಶ್ನೆ. ಅವರಿಗೆ ಅವರ ಉತ್ತರ ಹೇಳಿರ್ಬೇಕು. ಇಲ್ರಿ
ಅಂದ್ರಂತ. ಯಾಕೆ ಅನುಮಾನ ಬರಕತ್ತದ, ಏನಂದ್ರಂತ ಹೇಳಂದ್ರೆ ಇಲ್ರಿ ಅಂದ್ರೆ ನಾನೇನು ತಿಳ್ಕೋಬೇಕು ಅಂದ್ರಂತ. ಇಲ್ಲ ರೀ ಹಂಗ ಅನುವಾರವಾಗಿತ್ತೇನೋ ಅಂದ್ರಂತ. ತಿಳಿದು ಬಿಡೋದ್ರಂತ ಅವ್ರು. ತಿಳಿದು ಬಿಡು ಅಂದ್ರೆ ನೀವು ಸತ್ಯವನ್ನು ಒಪ್ಪತಕ್ಕಂಥ ವ್ಯಕ್ತಿಗಳು ಅಂದ ಮೇಲೆ ನೀವು ಸುಳ್ಳುಗಾರರು ಅಂತ ಅರ್ಥ ಇದೆಯಲ್ಲ. ನಾನೇನು ಇಲ್ಲದ್ದು ಹೇಳಿಲ್ಲ, ಸತ್ಯವನ್ನೇ ಹೇಳೀನಿ. ಸತ್ಯವನ್ನು ಹೇಳಬಾರ್ದು ಅಂದರೆ ಮತ್ತು ನಂದೇನು ಕೆಲಸ ಅದಿಲ್ಲ ಊರಾಗ ಕೈ ಚೀಲ ಅಂದ್ರಂತವ್ರು. ಹಿಂಗೆ ಇರ್ತಾರಂತ ಮಹಾತ್ಮರು. ಉದಾಹರಣೆ ಹೇಳ್ಬೇಕಾಗ್ಯದ. ಹಾಗಾಗಿ ಅವರಿಗೆ ಯಾವ ಸಂಬಂಧ ಇಲ್ಲ ತಮ್ಮ, ಪಾಪ ಸಂಬಂಧ ಇಲ್ಲ, ಪುಣ್ಯ ಸಂಬಂಧ ಇಲ್ಲ. ಆದರೂ ಮುಕ್ತ ಎಲ್ಲರಂತೆ ದೇಹಧಾರಿಯಾಗಿ ಜೀವಿಸಿಕೊಂಡಿದ್ದರೂ ಸತ್ಕರ್ಮಗಳನ್ನು ದೇಹ ಇರುವ ತನಕ ಮಾಡಲಿಕ್ಕೆ ಬೇಕೆಂದು ಶಿಷ್ಯನು ಆಗ್ರಹಪೂರ್ವಕವಾಗಿ ಮತ್ತೆ ಸಂಶಯ ಮಾಡ್ತಾನೆ ಗುರುವಿನಲ್ಲಿ. ಇಲ್ಲಿ ದೇಹ ಆದ ಸುಮ್ಮನೆ ವ್ಯರ್ಥ ಆಗದಾಕ ಪಾಪ ಪುಣ್ಯ ಆತ ಇರ್ಲಿಕ್ಕಿಲ್ಲ, ಬಿಟ್ಬಿಡೋಣ. ಆದರೆ ಆತ ಒಳ್ಳೊಳ್ಳೆ ಕರ್ಮಗಳನ್ನು ಮಾಡುವುದರಿಂದ ಮಾಡಲೇಬೇಕಾಗ್ತದ. ಯಾಕೆ ಮಾಡಬಾರದು ಅಂತ ಶಿಷ್ಯನ ಪ್ರಶ್ನೆ. ಮತ್ತೆ ಅದಕ್ಕೆ ಪಾಪ ಪುಣ್ಯಗಳು ಅನುಲೇಪವಿಲ್ಲದೊಡೇನು ರೂಪವಿಡಿದಿರ್ಪನಾಗಿ ಸತ್ಕರ್ಮ ಕೊಳವೆ ಪತ್ತು ಬೇಹುವುದು ಎನೆ ಕೇಳು. ಗುರುವೇ, ಆತ ಪಾಪ ಪುಣ್ಯಗಳ ಲೇಪ ಇಲ್ಲ, ಅಸಂಗ. ಅವನಿಗೆ ಪಾಪನಿಲ್ಲ ಪುಣ್ಯನಿಲ್ಲ, ಒಪ್ತೀನಿ. ಅದರಿಂದ ಏನು ರೂಪವಿಡಿದಿರ್ಪನಾಗಿ, ರೂಪ ಅಂದ್ರೇನು ಕಾಣುವಂಥ ದೇಹ ಇನ್ನು ಕಾಣ್ತದಲ್ಲ, ಅದಲ್ಲ. ಅದಕ್ಕಾಗಿ ಒಳ್ಳೆ ಕರ್ಮಗಳನ್ನು ಆತ ಮಾಡಿದ್ರೆ ಏನು ತಪ್ಪಾಗ್ತದ ಅಂತ ಶಿಷ್ಯ ಗುರುಗಳನ್ನು ಪ್ರಶ್ನೆ ಮಾಡ್ತಾನೆ. ಯಾಕೆ ಮಾಡಬಾರ್ದು, ದೇಹ ಅಂತ ಅದಲ್ಲ ಅಂದರೆ ಗುರುಗಳು ಶಿಷ್ಯನ ಅಭಿಪ್ರಾಯವನ್ನು ಅರ್ಥ ಮಾಡ್ಕೊಂಡ್ರು. ಮುಂದೆ ಹೇಳಿದ್ರು, ನೀರೊಳಗೆ ಇಳಿದವಂಗೆ ನೀರ ತೃಷೆಯಂ ಅಡಸಂ ಅಂತ ಆರಾಧನಾದ ಬಯಕೆ ದೂರದು ಯೋಗಿಗೆ ಆರೈಯಲು ಅನ್ಯವಿರದಾಗಿ. ನೋಡು ಶಿಷ್ಯ, ವಿಚಾರ ಮಾಡು. ಯಾವುದೊಂದು ಫಲವನ್ನು ಪಡೆಯಬೇಕೆಂಬ ಬಯಕನೂ ಇಲ್ಲ, ಯಾವುದನ್ನು ಬಿಡಬೇಕನ್ನುವುದು ಅವನಿಗಿಲ್ಲ. ಯಾಕೆಂದರೆ ಆತನಿಗೆ ತನ್ನ ಬಿಟ್ಟು, ತನ್ನಂದ್ರೇನು ತನ್ನ ಬ್ರಹ್ಮ ಸ್ವರೂಪವನ್ನು ಬಿಟ್ಟು, ಶಿವಸ್ವರೂಪವನ್ನು ಬಿಟ್ಟು ಬೇರೆ ಏನು ಒಂದು ಕಾಣದೇ ಇಲ್ಲ ಅಂದಮೇಲೆ ಇದನ್ನು ಬಿಡಬೇಕು, ಇದನ್ನು ಹಿಡಿಬೇಕಂತ ಹೆಂಗಂತ. ಬಂಗಾರದ ಅಂಗಡಿಗೆ ಹೋಗ್ತೀವಿ, ಬಟ್ಟೆ ಅಂಗಡಿಗೆ ಹೋಗ್ತೀವಿ. ಅಲ್ಲಿ ಹೋದಾಗ ಬಟ್ಟೆಗಳನ್ನು ತೆಗೆಸ್ತೀವಿ, ಬಂಗಾರದ ಆಭರಣಗಳನ್ನು ನೋಡ್ತೀವಿ. ಇದು ಬೇಕಾ ಬೇಡ, ಇದು ಬೇಡ ಇದು ಬೇಕಾ, ಇದು ಬೇಕಾ ಇದು ಬೇಡ ಅಂತೀವಿಲ್ಲ. ಯಾಕಂತೀವಿ? ಅಲ್ಲಿ ಒಂದೇ ಇಲ್ಲ. ಒಂದೇ ಬಟ್ಟೆ ತಂದರೆ ತಗೊಂತಿದ್ವಿ, ಬಂದ್ಬಿಡ್ತಿದ್ವಿ. ಆವರಣದ ಒಂದೇ ಸಾಮಾನು ಕಂಡ್ರೆ ಅದನ್ನು ತೊಗೊತಿದ್ವಿ, ಬಂದ್ಬಿಡ್ತಿದ್ವಿ. ಇನ್ನೊಂದು ತಗೋಬೇಕು, ಅದು ತಗೋಬೇಕು ಅಂತಿದ್ದಿಲ್ಲ. ಇದು ಬೇಡ ಅಂತಿದ್ದಿಲ್ಲ. ಯಾಕಂದ್ರೆ ಹಲವು ಇದ್ದಾಗ, ಬಹಳ ಏನಾನು ಇದ್ದಾಗ ಇದು ಬಿಡಬೇಕು, ಇದು ತಗೋಬೇಕಂತೀವಿ. ಒಂದೇ ಇದ್ರೆ ಅಲ್ಲಿ ಬಿಡೋದಿಲ್ಲ, ಪಡೆಯೋದಿಲ್ಲ. ಹೀಗಾಗಿ ಆತನಿಗೆ ಬೇಕೇ ಇಲ್ಲ ಅಂದರೆ ಬೇರೆ ಏನು ಕಂಡ್ರಲ್ಲ ಬೇಕನ್ಬೋದು. ಇದಕ್ಕೆ ಅದು ಹೆಂಗೆ ಸಾಧ್ಯ ರೀ ಅಂದರೆ, ಮೊದಲು ಹೇಳಿ ಮತ್ತೆ ಬರ್ದಾರ ಅವರು. ನೀರೊಳಗೆ ಇಳಿದವಂಗೆ, ಹೊರಗಿನಿಂದ ಬಂದನ, ನೀರಲ್ಲಿ ಮುಳುಗನ. ಆತ ಮುಳುಗಿದಾಗ ನೀರ ತೃಷೆಯಂ ಅಡಸದಂತೆ, ಆತನಿಗೆ ನೀರಿಡಿಕೆ ಆಗದಂತೆ. ನೀರಿಡಿಕೆ ಆಗ್ತದ ನೀರಿನಾಗಿದ್ದವನಿಗೆ. ಬಿಸಿಲಿನಿಂದ ಬಂದವ ನೀರಡಿಕೆ ಆಗ್ತದ, ನೀರಿನಾಗಿದ್ದವನಿಗೆ ನೀರಿಡಿಕೆ ಹಂಗೆ ಆಗ್ತದೆ. ಹಾಗಾಗಿ
ಸಮುದ್ರ ಅದಲ್ಲ, ನದಿ ಅದ. ಸಮುದ್ರಕ್ಕೆ ನದಿಗೆ ನೀರಡಿಕೆ ಆಗ್ಯದನು? ತಾನೇ ನೀರಾದ, ಅದಕ್ಕೆ ಹೆಂಗೆ ನೀರಡಿಕೆ ಆಗ್ತದ? ನದಿ ತಾನೇ ನೀರಾದ, ನದಿಗೆ ನೀರಡಿಕೆ ಆಗ್ತದೆ ಏನು? ಆಗೋದಿಲ್ಲಲ್ಲ. ಹಾಗಾಗಿ ಇನ್ನೊಂದು ವಿಚಾರ ಮಾಡಿ ನೋಡು, ದರಿದ್ರನಿಗೆ ಧನದ ಅಪೇಕ್ಷೆ ಆಗ್ತದೆ. ದರಿದ್ರ ಇದ್ದವರಿಗೆ ಧನ ಅಂದರೆ ಹಣದ ಅಪೇಕ್ಷೆ, ಸಂಪತ್ತಿನ ಅಪೇಕ್ಷೆ ಆಗ್ತದಿಲ್ಲ. ಲಕ್ಷ್ಮಿಗೆ ಧನದ ಅಪೇಕ್ಷೆ ಆಗ್ಯದನು? ಆಗ್ತದೆ. ತಾನೇ ಧನದ ಸ್ವರೂಪ ಇದ್ದಾಗ ಮತ್ತೆ ಇನ್ನೊಂದು ಧನದ ಅಪೇಕ್ಷೆ ಆತದೇನು? ಇಲ್ಲ. ಸರಸ್ವತಿಗೆ ವಿದ್ಯೆದ ಅಪೇಕ್ಷೆ ಆಗ್ತದೇನು? ತಾನೇ ವಿದ್ಯಾ ಸ್ವರೂಪ ಇದ್ದಾಗ ಆ ಸರಸ್ವತಿಗೆ ವಿದ್ಯೆದ ಅಪೇಕ್ಷೆ, ಏನನ್ನ ನೋಡಬೇಕು, ತಿಳ್ಕೋಬೇಕು ಅಂತ ಏನಾದರೂ ಗ್ರಂಥ ನೋಡೋದು ಬರೆಯೋದು ಏನು ಮಾಡ್ತಾಳೆ ಏನಕ್ಕೆ? ಅಂಥ ಗ್ರಂಥಕರ್ತರಿಗೆ ಸಾಕಾಗಷ್ಟು ವಿದ್ಯೆಯನ್ನು ಕೊಡ್ತಕ್ಕಂಥ ಸರಸ್ವತಿಗೆ ವಿದ್ಯೆದ ಅಪೇಕ್ಷೆ ಇಲ್ಲ. ದರಿದ್ರರಿಗೆ ಧನವನ್ನು ಕೊಡುವಂಥ ಲಕ್ಷ್ಮಿಗೆ ಧನದ ಅಪೇಕ್ಷೆ ಇಲ್ಲಲ್ಲ. ಅದರಂತೆ ಇನ್ನೊಂದು ನೋಡು, ಸಕ್ಕರೆ ಅಂತ ಅದ. ಸಕ್ಕರೆ ಸಿಹಿ ಅಪೇಕ್ಷೆ ಮಾಡ್ತದೇನು? ತಾನೇ ಸಿಹಿ ರೂಪ ಅದ, ಮತ್ತೆ ಸಿಹಿ ಅಪೇಕ್ಷೆ ಮಾಡ್ತದದು? ಎಂದಿಗೂ ಮಾಡೋದಿಲ್ಲ. ಹೀಗೆ ಆ ಬೈಕಗಳು ಅವುಗಳಿಗೆ ತೋರದಂತೆ ಎಲ್ಲವೂ ತಾನೆಂಬ ಸರ್ವಾತ್ಮಕ ಬುದ್ಧಿಯುಳ್ಳ ಜ್ಞಾನಿ ಏನು? ಎಲ್ಲವೂ ತಾನೇ ಅಂದರೆ ತನ್ನ ಬಿಟ್ಟು ಇನ್ನೊಂದಿಲ್ಲ, ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನವಿಟ್ಟು ಅರಸಲು ಏನುಂಟು ಕಾಣಿಸಲು. ಅವನಿಗೇನು ಕಾಣ್ತದ? ಬೇರೆ ಏನನ ಇದ್ರೆ ಕಾಣ್ತಲ್ಲ. ತನ್ನ ಬಿಟ್ಟು ತಾನೇ ಜಗತ್ ಸ್ವರೂಪ, ತಾನೇ ಬ್ರಹ್ಮ ಸ್ವರೂಪ, ನನ್ನ ಬಿಟ್ಟು ಅನ್ಯ ಒಂದು ಇಲ್ಲ ಅಂತ ಆ ದೃಢ ಸ್ವರೂಪ ನೋಡುವಂಥ ಜ್ಞಾನಿಗೆ ಮತ್ತು ಇನ್ನೇನು ತೋರ್ತದ ಅಂದರೆ, ಏನನ ತೋರಿದ್ರೆ ತಾನೇ ತೋರ್ಬೇಕಷ್ಟೆ. ಯಾವುದಾದಂದ್ರೆ ಅದೇ ತೋರ್ಬೇಕಲ್ಲ, ಅದೇ ತಾನಾಗ್ಯಾನ. ಹಾಗಾಗಿ ಯಾವ ದೇವತೆಗಳನ್ನು ಆರಾಧಿಸಿ ಅಂದರೆ ಭಜಿಸಿ, ಪೂಜಿಸಿ, ವಂದಿಸಿ ಏನಾದರೂ ಒಂದು ಫಲವನ್ನು ಪಡೆಯಬೇಕೆಂಬ ಇಚ್ಛೆ ಕೂಡ ತೋರುವುದಿಲ್ಲ ಅಂದ್ರೆ ನೋಡ್ರಿ. ಮನುಷ್ಯರನ್ನು ಕೇಳುವ ಇಚ್ಛೆ ಅಲ್ಲ, ಶ್ರೀಮಂತನ ಕೇಳುವ ಇಚ್ಛೆ ಅಲ್ಲ, ಭಕ್ತರನ್ನ ಕೇಳುವ ಇಚ್ಛೆ ಅಲ್ಲ. ದೇವತೆಗಳು ಬಂದರೂ ಕೂಡ ಅವರನ್ನು ಏನನ್ನ ಬೇಡುತ್ತೇನೋ ಕೊಡ್ತೀವಂದರೆ ಅವ್ರನ್ನ ಭಜಿಸುವುದಿಲ್ಲ, ಪೂಜಿಸುವುದಿಲ್ಲ, ವಂದಿಸುವುದಿಲ್ಲ. ಎಲ್ಲಿ ದೇವತೆಗಳಲ್ಲಿ, ಬ್ರಹ್ಮಜ್ಞಾನಿಯಲ್ಲಿ? ಎಲ್ಲಂದರೆ ಆ ಯಮಧರ್ಮ ಸರ್ವ ಜೀವರಾಶಿಗಳಿಗೆ ತನ್ನ ಕಾನೂನಿನಂತೆ, ತನ್ನ ಸಂವಿಧಾನದಂತೆ ಕಾಳ ಕರಾಳರ ಸಹಿತವಾಗಿ ತೆಗೆದುಕೊಂಡಂಥ ಜೀವಿಗಳನ್ನು, ಪಾಪಿಗಳನ್ನು ದಕ್ಷಿಣ ದಿಕ್ಕಿಗೆ, ಮತ್ತು ಯಾವ ಉಪಾಸನ ಮಾಡಿದವರಿಗೆ ಇನ್ನೊಂದು ಬಾಗಿಲಿಗೆ ಕರ್ಕೊಂಡು ಹೋಗಿ ವಿಚಾರ ಮಾಡ್ತಾರೆ. ಇಲ್ಲೇ ವಿಧಾನಸೌಧ ಅದ, ಚೀಫ್ ಮಿನಿಸ್ಟರ್ ಬರ್ತಕ್ಕಂಥ ಬಾಗಿಲೇ ಬೇರೆ. ನೋಡಿರ್ಬೇಕು ನೀವು. ಮಿನಿಸ್ಟ್ರು ಅಲ್ಲಿ ಕೆಲಸ ಮಾಡೋರು, ಅಧಿಕಾರಿಗಳು, ಅವ್ರು ಬರ್ತಕ್ಕಂಥ ಬಾಗಿಲುಗಳು ಬೇರೆ, ಏನು ಹೋಗಿ ಬರೋ ದಾರಿನೇ ಬೇರೆ. ಇಲ್ಲೇ ಇಷ್ಟು ಆದಂದರೆ ಯಮಲೋಕದಲ್ಲಿ ಯಮಧರ್ಮನ ಅರಮನೆಗೆ ಚತುರ್ ಬಾಗಿಲಂತ ಬರೋದ ನಿಜಗುಂಡ್ರು. ಅದು ಹೆಂಗಿರ್ಬೋದು ಅಂದರೆ ಅದ್ಭುತ. ಎಲ್ಲರ ಆಯಾ ಬಾಗಿಲು ಹೋಗಿ, ಈ ಬಾಗಿಲು ಉತ್ತರ ದಿಕ್ಕಿನ ಬಾಗಿಲಿಗೆ ಮಾತ್ರ ಬ್ರಹ್ಮಜ್ಞಾನಿಗಳ ಮಾತ್ರ ಹೋಗಿ ನೋಡಲ್ಲಿ. ಸ್ಪೆಷಲ್ ಅವರು
ಇಲ್ಲಿ ಸಿಎಮ್ಗೆ ಸ್ಪೆಷಲ್ ಇಲ್ಲ. ಬ್ರಹ್ಮಜ್ಞಾನಿಗಳಿಗೆ ಆ ದ್ವಾರದಿಂದ ಅರಮನೆಗೆ ದ್ವಾರಪಾಲಕನಾಗಿ ಬ್ರಹ್ಮಜ್ಞಾನಿ ಬರ್ತಾನ ಅಂತಂದರೆ ಸ್ವತಃ ಯಮಧರ್ಮ ಆ ಬಾಗಿಲಲ್ಲಿ ನಿಂತಿರ್ತಾನೆ ಕರ್ಕೊಂಬಕ್ಕ. ಆತನ್ನು ಪೂಜಿಸಿ ಅರ್ಚಿಸಿ ಕೀರ್ತಿಸಿ ತನ್ನ ಸಿಂಹಾಸನ ಮೇಲೆ ಕೂಡಿಸಿ ಆ ಬ್ರಹ್ಮಜ್ಞಾನಿಗಳಿಗೆ ಯಮಧರ್ಮನೇ ಪೂಜೆ ಮಾಡಿ ಹೋಗ್ರಪ್ಪ ಅಂತ ಕಳಿಸ್ತಾನಂತ. ಆಯಿತು, ನಿಮ್ಮ ದರ್ಶನ ಆಯ್ತು ನಮಗೆ, ಲೆಕ್ಕಾಕ್ರಿ. ಸ್ವತಃ ಯಮಧರ್ಮನೇ ಬ್ರಹ್ಮಜ್ಞಾನಿಗಳಿಗೆ ಪೂಜೆ ಮಾಡ್ತಾನೆ ವಿನ ಬ್ರಹ್ಮಜ್ಞಾನಿ ದೇವತೆಗಳಿಗೆ ಪೂಜೆ ಮಾಡ್ತಾನೆ. ಆ ಪ್ರಕಾರ ಇರುವಾಗ ಎಲ್ಲ ದೇವಾತ್ಮನೇ ತಾನಾಗಿರುವನು. ಆ ಕಾರಣ ಎಲ್ಲರ ದೇವತೆಗಳಲ್ಲಿ ಇರುವಂಥ ಯಾವುದು ಐಶ್ವರ್ಯ ಏನದ, ವಿದ್ಯೆ ಇರಬಹುದು, ಸರಸ್ವತಿಯಲ್ಲಿ ಲಕ್ಷ್ಮಿಯಲ್ಲಿ ಧನ ಇರ್ಬೋದು, ಮತ್ತು ಇನ್ನೊಬ್ಬರಲ್ಲಿ ಇನ್ನೊಬ್ಬರು ಇರ್ಬೋದು. ಎಲ್ಲವೂ ತಾನೇ ಆದಾಗ ಮತ್ತು ಎಲ್ಲ ತನ್ನಲ್ಲೇ ಅವಂತ ಅರ್ಥ ಆಯಿತು, ಬೇರೆ ಇಲ್ಲ ಅವ. ಎಲ್ಲವೂ ತನ್ನಲ್ಲೇ ಅವಂತ ಅಂದಾಗ ಮತ್ತೆ ಇಲ್ಲದ್ದೇನಿಲ್ಲಲ್ಲ. ಹಾಗಾಗಿ ಬೇಡುವಂಥ ಅವಶ್ಯಕತೆನೇ ಇಲ್ಲ ಅಂತ ಬ್ರಹ್ಮಜ್ಞಾನಿ ಬೇಡೋದಿಲ್ಲ. ಹೀಗಾಗಿ ಆತನಿಗೆ ತನ್ನ ಹೊರತು ಭಿನ್ನವಾಗಿ ಏನು ತೋರುವುದಿಲ್ಲ. ಅದಕ್ಕಾಗಿ ಸತ್ಕರ್ಮ ರೂಪ ವಿಧಿಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಒಳ್ಳೆ ಕರ್ಮಗಳನ್ನು ಏನು ಬೇಡದಿದ್ರಲ್ಲ ಮಾಡೋದು, ಬೇಡದಿಲ್ಲ ಅಂದ್ಮೇಲೆ ಯಾಕೆ ಮಾಡಕ್ಕೋತಾನೆ. ಯಾವ ಪರಿಚಿನ್ನ ದೇಹ ಅಭಿಮಾನಿಯಾಗಿ ತನಗಿಂತ ಭಿನ್ನ ದೊಡ್ಡ ದೇವನಿರುವನೆಂದು ತಿಳಿದುಕೊಂಡು ಇರುವನು, ಯಾರು ದೇಹದ ಅಭಿಮಾನ ಇಟ್ಟುಕೊಂಡು ನನಗಿಂತ ಇನ್ನೊಬ್ಬ ದೇವರು ಬೇರೆ ಆನ ಅಂತ ಯಾವನು ತಿಳ್ಕೊಂಡನ ಅವನು ಮಾತ್ರ ದೇವತೆಗಳನ್ನು ಪೂಜಿಸಿ ಆರಾಧಿಸಿ ಫಲವನ್ನು ಪಡಿಬೇಕಂತ ಇಚ್ಛೆ ಮಾಡ್ತಾನೆ. ಫಲ ಕೊಡ್ತಾರೆ ಅವರು, ಮೋಕ್ಷ ಕೊಡಂಗಿಲ್ಲ ಬಿಡ್ರಿ. ಮತ್ತೆ ಅದು ಮೋಕ್ಷ ಕೊಡೋ ಅಧಿಕಾರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಬಿಟ್ಟು ಬೇರೆ ಯಾರಿಗೂ ಸಾಧ್ಯ ಇಲ್ಲ, ಬೇರೆ ಯಾರಿಗಿಲ್ಲಲ್ಲ. ಹಾಗಾಗಿ ಈ ಇಚ್ಛೆಯು ಪೂರ್ಣನಾದ ಜ್ಞಾನಿಗೆ ಆಗುವುದಿಲ್ಲ. ಹಿಂಗೆ ಏನನ್ನ ಬೇಡಬೇಕು, ಇನ್ನು ಪಡಿಬೇಕು, ಮಾಡಬೇಕನ್ನುವಂಥ ಇಚ್ಛೆ ಬ್ರಹ್ಮಜ್ಞಾನಿಗೆ ಆಗೋದಿಲ್ಲ ಅಂತಾರೆ. ಇದ್ದದ್ದೇ ಸಾಕಾಗ್ಯದಂತ ಅವರು ಮತ್ತೆ ಇಚ್ಛೆ ಮಾಡಕೋತಾರೆ. ಇದ್ದದ್ದೇ ಸಾಕಾಗ್ಯದ, ಮತ್ತು ಇದ್ದದ್ದು ದೇಹ ಇದು ಏನು ಸಾಕಾಗ್ಯದೋ 50-60 ವರ್ಷ ಆದ್ಮೇಲೆ ಇನ್ನು ಬೇಕಾಗ್ಯದು. ಜ್ಞಾನಿಗಳೇ ಸಾಕಾಗಿದೆ, ಇದು ಯಾವಾಗ ಇದು ತಲೆ ಮೇಲೆ ಒತ್ತ ಕಟ್ಟಿಗೆ ಪೆಂಡೆ ಕೆಳಗಾಕನಂತ ಹೆಂಗೆ ಇಚ್ಛೆ ಮಾಡ್ತಾರೆ, ಅದರಂತೆ ಈ ದೇಹ ನನ್ನ ಬಿಟ್ಟು ಯಾವಾಗ ಹೋದಿತ್ತಂತ ಅದನ್ನು ನೋಡ್ತಾರೆ ಅವರು. ವಜ್ಜೆ ಭಾರ ಆಗ್ಯದಂತವ್ರು. ಹಾಗಾಗಿ ಅದರಿಂದಲೇ ನನ್ನಾತ್ಮ ಸ್ವರೂಪ ಎಂಬ ಸಮುದ್ರದ ನನ್ನ ಆತ್ಮ ಸ್ವರೂಪ ದೇವತೆಗಳು ಬ್ರಹ್ಮಜ್ಞಾನಿಗೆ ಯಾವ ಸ್ವರೂಪ ಕಾಣ್ತಾರಂದ್ರೆ ಬ್ರಹ್ಮಜ್ಞಾನಿ ಸಮುದ್ರ ಇದ್ದಂಗ, ದೇವತೆಗಳು ಸಮುದ್ರದಲ್ಲಿ ಅಲೆಗಳಿದ್ದಂಗ. ಅವ್ರ ದೃಶ್ಯ ಅಲೆಗಳು. ಹೀಗಾಗಿ ನಾನು ಈ ಸಮುದ್ರದ ಒಳಗೆ ಇರುವಂಥ ತೋರುವಂಥ ಎಲ್ಲ ದೇವಾನು ದೇವತೆಗಳಾರಲ್ಲ, ಗಣೇಶ ಇರಲಿ ಮಹೇಶ ಇರಲಿ ಯಾರೇ ಇರಲಿ, ನಾನು ಯಾರಿಗೆ ನಮಸ್ಕಾರ ಮಾಡಲಿ? ಬ್ರಹ್ಮಜ್ಞಾನ ಅಂತಾನೆ, ಯಾರಿಗೆ ಮಾಡ್ಲಪ್ಪ ನಾನು? ಹಾಗಾಗಿ ಹೀಗೆ ಎನ್ನುವುದರಿಂದ ಆತನಲ್ಲಿ ಅಹಂಕಾರ ಅಂತಲ್ಲ, ನಿರಂಭಾವ ಇರ್ತದೆ. ಅಹಂಕಾರ ಮಾತಲ್ಲ, ನಿರಂಭಾವದ ಮಾತು. ಅದು ಜ್ಞಾನದ ಸಂಪೂರ್ಣತೆಯಿಂದ ದೇವರು ಭಿನ್ನವೆಲ್ಲೆಂಬ ಭಾವ. ದೇವರು ನನಗಿಂತ ಭಿನ್ನ ಇಲ್ಲ, ಬೇರೆ ಅಲ್ಲ ಅಂತ ಭಾವದಿಂದ ಮಾಡಂಗಿಲ್ಲ ಅಷ್ಟೇ, ಅಹಂಕಾರದಿಂದಲ್ಲ. ತಪ್ಪು ತಿಳ್ಕೊಬಾರ್ದು. ಮತ್ತೆ ಇಲ್ಲಾಂದ್ರೆ ಅರ್ಧಂಬರ್ಧ ಕೇಳಿದ್ರೆ ತಪ್ಪಾಗ್ತಾವ. ಇಲ್ಲಿ
ನಾನು ಇಲ್ಲ ನೀನು ಇಲ್ಲ ಅಂತ. ನಾನು ನೀನು ಎಂಬುವ ಭೇದ ತನ್ನಲ್ಲಿ ಅಡಗಿದಾಗ ಅಲ್ಲಿ ನಾನು ಇಲ್ಲ ನೀನು ಇಲ್ಲ. ಅಲ್ಲೇನದ ಅಂದರೆ ನಿಷ್ಕಲ ನಿರಂಜನ ನಿಶೂನ್ಯ ಅಂತ ಮತ್ತೆ 6 ಸ್ಥಳದ ಮೇಲೆ 9 ಮಾಡ್ಯಾರ. ಸಿದ್ಧಾಂತ ಶಿಖಮಂಡಲಿ ಬರ್ತಾವು, ಅವು ಅಲ್ಲಿ 6 ಹೇಳಿದ್ರೆ ಇವರು 9 ಮಾಡ್ಯಾರ. ಮತ್ತೆ ನಿಷ್ಕಲ ನಿರಂಜನ ನಿಶೂನ್ಯ ಆ ಸ್ಥಳಕ್ಕೆ ಹೋಗಿ ಮುಟ್ಟಿದವರೆಗೆ ಏನಂದ್ರೆ ಬ್ರಹ್ಮಜ್ಞಾನಿಗಳಂತಾರ. ಹಾಗಾಗಿ ಆವ ತದ್ಧ್ಯಾನ ಇನ್ಯಾವ ಜಪ ಕರ್ಮ ತತಿ ಆವ ಪೂಜೆ ಉಪಚಾರ ವಂದನೆಗಳು ಉಂಟು ಆವ ದೇವತೆಯನು ಅವನಿಗೆ ಅನ್ಯ ಅಂದರು. ಆ ಕಾರಣದಿಂದ ಆವತ್ತ ಧ್ಯಾನವು ಈಗ ಎಲ್ಲವೂ ತಾನೇ ಅಂತ ತಿಳ್ಕೊಂಡಾಗ ತನಗಿಂತ ಭಿನ್ನವಾದ ದೇವರಿಲ್ಲ ದೇವತೆ ಇಲ್ಲ, ಎಲ್ಲವೂ ತನ್ನ ಸ್ವರೂಪ ಅಂತ ತಿಳ್ಕೊಂಡ. ಅಂತ ಯಾರನ್ನ ಧ್ಯಾನ ಮಾಡ್ಬೇಕು? ಈಗ ಅದ ಯಾರನ್ನ ಧ್ಯಾನ ಮಾಡ್ಬೇಕು? ಈ ಕಲ್ಲು ಕಟ್ಟಿಗೆ ಮಾಡ್ಬೇಕಾ? ಏನು ಮಾಡ್ಬೇಕತ್ತ? ಇದು ಧ್ಯಾನ. ಧ್ಯಾನ ಧಾರಣ ಸಮಾಧಿ ಅಂದರೆ ಇಲ್ಲಿ ಹೋಗ್ಬೇಕದು. ಯಮನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅಂತ ಹೇಳಿಲ್ಲ ಅಷ್ಟಾಂಗ ಯೋಗ. ಅದರಲ್ಲಿ ಇದು ನೋಡು. ಹಾಗಾಗಿ ಯಾಕಂದರೆ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈ ವೇದಂ ಸರ್ವಂ ತತ್ರ ಕೋ ಮೋಹ ಕ ಶೋಕ ಏಕತೆ ಮನುಪಶ್ಯತ ಅಂತ ಶ್ರುತಿಗಳು ಹೇಳ್ತಾವ. ಅಂದ್ರೆ ಅರ್ಥ ಏನು? ಸರ್ವಂ ಕಲ್ವಿದಂ ಬ್ರಹ್ಮ, ಇದು ಪರಿಪೂರ್ಣನಾದ ಜ್ಞಾನಿಗೆ ಯಾವ ದೇವರು ಬೇರೆ ಇರುವುದರಿಂದ ಯಾವ ಪೂಜೆಗಳಾಗಲಿ ಷೋಡಶ ಉಪಚಾರಗಳಾಗಲಿ ನಮಸ್ಕಾರಗಳಾಗಲಿ ಜಪಗಳಾಗಲಿ ಹೋಮ ಹೇಮಾದಿ ಕರ್ಮಗಳಾಗಲಿ ಧ್ಯಾನಗಳಾಗಲಿ ಯಾವು ಇಲ್ಲ. ಇವೆಲ್ಲವುಗಳು ಯಾರಲ್ಲಿ ಯಾವ ಅಂದರೆ ಅಭೇದ ದರ್ಶನಿ ಜ್ಞಾನಿ ಇಲ್ಲಿಲ್ಲ, ಭೇದ ದರ್ಶನಿಯಾದ ಅಜ್ಞಾನಿ ಜೀವನದಲ್ಲಿರ್ತಾವ ಅಂತ ಹೇಳಿದ್ರು ಅವರು. ಅಜ್ಞಾನಿ ಜೀವನಿಗೆ ಇವು ವಿಷಯಗಳು ಇವು ಮಾಡಬೇಕವರು. ಮತ್ತು ತನ್ನ ಸ್ವರೂಪ ನಿಶ್ಚಯ ಆಗಿಲ್ಲಲ್ಲ, ಮತ್ತು ಮಾಡ್ಕೊಂತಿರ್ಬೇಕಲ್ಲ. ಆದರೆ ಪರಿಪೂರ್ಣ ಜ್ಞಾನಿಗೆ ಇವುಗಳ ಸಂಬಂಧವಿಲ್ಲವೆಂದು ತಿಳಿ. ಯಾಕ? ವಂದನೆಗಳು ಉಂಟು ಆವ ದೇವತೆ ಅವನಿಗನ್ನ. ಯಾವ ದೇವರಿಗೆ ಹೋಗಿ ನಮಸ್ಕಾರ ಮಾಡ್ಬೇಕಪ್ಪತ್ತ? ಬೇಕಲ್ಲ ಏನಾನ ಒಂದು ತನಗಿಂತ ಬೇರೆ ಒಂದು ದೊಡ್ಡವರಾರ ಸಣ್ಣವರಾರ ಅಂದ್ರೆ ಸಣ್ಣವ್ರಿಗೂ ಮಾಡಬಹುದು, ದೊಡ್ಡವ್ರಿಗೂ ಮಾಡಬಹುದು. ಸಣ್ಣವರು ಇಲ್ಲ ದೊಡ್ಡವರು ಇಲ್ಲ, ಎಲ್ಲವೂ ತಾನಾಗಿ ಕಾಣುವಂಥ ಪರಬ್ರಹ್ಮಜ್ಞಾನಿಗೆ ಯಾವ ದೇವತೆಗಳಿಲ್ಲ, ಯಾರಲ್ಲಿ ಏನು ಕೇಳಂಗಿಲ್ಲ, ಯಾರಲ್ಲಿ ಬೇಡಂಗಿಲ್ಲ, ಯಾರಿಗೂ ಆತ ಕಿಂಕರನಲ್ಲ. ಅದಕ್ಕಾಗಿ ಒಂದೇ ಉದಾಹರಣೆ ಹೇಳೀನಿ. ಯಮಧರ್ಮನೇ ಪೂಜೆ ಮಾಡಿ ಕಳಿಸ್ತಾನಂದ್ರೆ ಲೆಕ್ಕ ಹಾಕಂడి. ಆ ಕಾರಣದಿಂದ ಇದರಿಂದ ಏಕೆ ಮಾಡಬಹುದಲ್ರಿ ಅಂತ ನೀನು ಅಂದೆಲ್ಲ, ಮಾಡಬಹುದು ಇಲ್ಲಂತಲ್ಲ. ಆದರೆ ಜಪ ತಪ ಧ್ಯಾನ ಪೂಜಾದಿಗಳು ಜೀವನ್ಮುಕ್ತನಿಗೆ ಉಪಯೋಗ ಇಲ್ಲ. ಅವನಿಗೇನು ಉಪಯೋಗ ಅದ? ಏನೇನ ಬೇಕು ಇದನ್ನ ಉಪಯೋಗ ಮಾಡ್ಬೇಕಂದ್ರೆ ಅದು ಬರ್ತಿತ್ತು ಹೋತಿತ್ತು ಏನಾಯ್ತು ಯಾವುದಿಲ್ಲಲ್ಲ. ನನಗೆ ಇಲ್ಲದಿದ್ದರೂ ಪರವಿಲ್ಲ ಗುರುಗಳೇ, ಅದಕ್ಕೆ ಅವನು ಮಾಡಂಗಿಲ್ಲ. ಅವನಿಗೆ ಉಪಯೋಗ ಇಲ್ಲದಿದ್ದರೆ ಪರವಾಗಿಲ್ಲ, ಅಜ್ಞಾನಿಗಳ ಸಲುವಾಗಿ ಅದನ್ನು ಮಾಡಬೇಕೇನು ಶಿಷ್ಯ?
ಅಜ್ಞಾನಿ ಸಲುವಾಗಿ ಮಾಡಲಿಕ್ಕೇ ಬೇಕು ಅಂತ ಸಂಶಯವನ್ನು ಮಾಡಿದರೆ ಈ ಮಾತು ಘಟಿಸುವುದಿಲ್ಲ ಶಿಷ್ಯ. ನೀನು ಹೇಳ್ಬೋದು, ಯಾಕೆಂದರೆ ಜ್ಞಾನಿಗೆ ಯಾವ ಸೂತಕ ಇಲ್ಲ. ಸೂತಕ ಬಂದಿದ್ದರಿಂದ ಯಾವ ಪೂಜಾದಿ ಕರ್ಮಗಳು ಸಂಭವಿಸಲಾರವೆಂದು ಉತ್ತರವನ್ನು ಹೇಳ್ತಾರೆ. ಅವನಿಗೆ ಸಹಜವಾಗಿ ಸೂತಕ ಅಂತ ಮರಣ ಸೂತಕ, ಜನನ ಸೂತಕ, ಪ್ರಸೂತಿ ಸೂತಕ ಅಂತ ಬರ್ತಾವಲ್ಲ. ದೇವ್ರು ಕೇಳಕೋತೀವಲ್ಲ, ಪಂಚಾಂಗ ಕೇಳಬಾರಂತ ಅರ್ಥ ಅಲ್ಲ. ಆ ಭಾವದಲ್ಲಿರ್ತಾರ, ಅವ್ರು ಕೇಳಿ ಸಮಾಧಾನ ಮಾಡ್ಕೊಂತಾರೆ. ಆದರೆ ಜ್ಞಾನಿಗೇನದ, ಜ್ಞಾನಿಗೆ ಯಾವ ಸೂತಕಿಲ್ಲ. ಹುಟ್ಟಿದ ಸೂತಕ, ಜನನ ಸೂತಕಿಲ್ಲ, ಮರಣ ಸೂತಕಿಲ್ಲ. ಅದು ಹೇಗೆ ರೀ? ತಿಳಿವೆಂಬ ಸುಧನು ಉದಯದೊಳಗೆ ಮರೆ ಎಂಬ ತಾಂ ಅಳಿಯಲು ಆ ಸೂತಕ ದ್ವೇದ ಸಂಬಂಧದಳು ಯೋಗಿಗೆ ಆವ ವಿಧಿಯುಂಟು. ಶಿಷ್ಯ, ತಿಳಿವೆಂಬ ಜ್ಞಾನವೆಂಬ ಮಗನ ಉದಯ ಆಗ್ಯದವನಲ್ಲಿ. ಜ್ಞಾನವೆಂಬ ಮಗ ಹುಟ್ಟನ. ಮಲೆ ಮರಹೆಂಬ ಯಾವಾಗ ಹುಟ್ಟಿದ ತಕ್ಷಣ ಅಜ್ಞಾನವೆಂಬ ತಾಯಿ ಸತ್ತಾಳ. ವಿಚಾರ ಮಾಡ್ರಿ. ಈಗ ಜಗತ್ತಿನಲ್ಲಿ, ಸಂಸಾರದಲ್ಲಿ, ಪ್ರಪಂಚದಲ್ಲಿ ನಮಗೆ ಅನುಭವ. ಕೆಲವು ಸಲ ಮಕ್ಕಳು ಹಿಂಗೆ ಹುಟ್ಟೋದಕ್ಕೆ, ತಾಯಿ ಹಿಂಗೆ ಸಾಯೋದಕ್ಕೆ. ತಾಯಿ ಸತ್ತಳಂತ ದಿವಸ ಮಾಡ್ತಾರೋ, ಮಗ ಹುಟ್ಟೇನಂತ ತೊಟ್ಲಾಗ ಹಾಕ್ತಾರೋ. ಏಕಕಾಲಕ್ಕಾಗ್ಯಾವು. ಹೌದಾ ಇಲ್ಲ? ಅಲ್ಲಿ ತಿಳಿವೆಂಬ ಮಗ ಹುಟ್ಟ್ಯಾನ ಅಂತ ಸಂಭ್ರಮ ಇಲ್ಲ, ತಾಯಿ ಸತ್ತಳಂತ ದುಃಖ ಅದಲ್ಲ. ಏಕಕಾಲಕ್ಕೆ ಬಂದವಿಲ್ಲ. ಅದರಂತೆ ಲೋಕದಲ್ಲಿ ವೈದಿಕ ಕರ್ಮಗಳು ನಡೆಯಬೇಕಾದರೆ ಯೋಗ್ಯ ಕಾಲವನ್ನು ಅಪೇಕ್ಷೆ ಮಾಡಿ ಅವನು ಮಾಡ್ತಾರೆ. ತಾಯಿ ಸತ್ತದ ಪ್ರಾಣ ಓದದ ಸಮಯ ಹೆಂಗಾದ್ರಿ ಚಲೋ ಅದ ಸುಮಾರ ಅಂತ ಯೋಗ್ಯ ಕಾಲವನ್ನು ನೋಡಿ ಕರ್ಮ ಮಾಡಬೇಕು. ಮಗ ಹುಟ್ಟನ ಸಮಯ ಹೆಂಗದ, ಗಳಿಗೆ ಹೆಂಗದ ಅಂತ ಜಾತಕ ಬರೆಸುವಲ್ಲ. ಯೋಗ್ಯ ಕಾಲದಲ್ಲಿ ಒಂದು ನಾಮಕರಣ ಕರ್ಮಗಳನ್ನು ಮಾಡಬೇಕಂತ ಅದ, ಅವ್ರು ಮಾಡಲಿ. ಆದರೆ ಜನನ ಸೂತಕವಾಗಲಿ ಅಥವಾ ಮರಣ ಸೂತಕವಾಗಲಿ ಬಂದ ಕಾಲದಲ್ಲಿ ಯಾವ ವೈದಿಕ ಕರ್ಮಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ತಾಯಿ ಸತ್ಲೋ, ಮಗ ಹುಟ್ಟಿದ, ಯಾವ ಕರ್ಮ ಮಾಡ್ತಪ್ಪ ನೀನು? ಅದೊಮ್ಮೆ ಇದೊಮ್ಮೆ ಆದ್ರೆ ಮಾಡಕ್ಕೆ ಬರ್ತದ. ಏಕಕಾಲಕ್ಕಾಗ್ಯಾವಿಲ್ಲಿ. ಹಾಗೆ ಈ ಮಾತು ಲೋಕದಲ್ಲೇ ಪ್ರಸಿದ್ಧಿ, ನಾವಷ್ಟೇ ಹೇಳಂಗಿಲ್ಲ. ಆದರೆ ಜೀವನ್ಮುಕ್ತನಾದ ಜ್ಞಾನಿಗೆ ಎರಡೂ ಸೂತಕ ಇಲ್ಲ, ಎರಡೂ ಇಲ್ಲ. ಯಾಕಂದ್ರೆ ಜ್ಞಾನವೆಂಬ ಮಗನು ಹುಟ್ಟಿದೊಡನೆ ಅಜ್ಞಾನವೆಂಬ ತಾಯಿ ಸತ್ಲಿಲ್ಲಿ. ಈ ತಾಯಿ ಎಲ್ಲ, ಜ್ಞಾನೆಂಬ ಮಗ ಹುಟ್ಟಿದ, ಅಜ್ಞಾನ ತಾಯಿ ಸತ್ತೋರು. ಹೀಗಾಗಿ ಜನನ ಮತ್ತು ಮರಣಗಳೆಂಬ ಎರಡೂ ಸೂತಕ ಬಂದವ. ಈಗ ಆ ಹೆಣ್ಮಗಳು ಹಾಡೋದು ಸತ್ತದು ಎರಡು ಮೇಲೆ ಬಂದವಿಲ್ಲ. ಅದರಂಗೆ ಯಾವುದಾದರೂ ಒಂದು ಸೂತಕ ಬಂದಾಗೆ ಕರ್ಮವು ತ್ಯಾಜ್ಯವಾಗಿರಲಿಕ್ಕೆ. ಎರಡೂ ಸೂತಕಗಳು ಬಂದಿರುವಾಗಿ ಹೇಗೆ ಕರ್ಮ ನಡೆಯುವುದು? ಒಂದು ಬಂದರೆ ನಡೆಯೋದಿಲ್ಲ ಜ್ಞಾನಿಗೆ. ಎರಡು ಸೂತಕ ಬಂದಾಗ ಅವನು ಹೆಂಗೆ ಮಾಡ್ತಾನಂತ. ಹೀಗೆ ಜೀವನ್ಮುಕ್ತ ಜ್ಞಾನಿಯಾದ ಕರ್ಮ ವಿಧಿಯು ತ್ಯಾಜ್ಯವಾಗಿದೆ. ಅವ್ರೇನಂತಾರೆ, ಏನಪ್ಪ ಮತ್ತೆ ಮಗ ಹುಟ್ಟನ ಅದು ಹೆಂಗೆ ಮಾಡ್ಕತ್ತಪ್ಪ, ತಾಯಿನ ಸತ್ತಾಳ ಅಂತೀವಿಲ್ಲ, ಏನು ಮಾಡಿ ಅಂತೀವಿ ನಾವು. ಲೋಕ ಪ್ರಸಿದ್ಧಿವು. ಹೀಗಾಗಿ ಈ ಮಾತನ್ನು ಶ್ರುತಿಯಲ್ಲಿ ಹೇಳಿದೆ. ಎಲ್ಲಿ ಹೇಳಿದ? ವೇದದಲ್ಲಿ ಹೇಳಿದ. ಗ್ರಂಥಕಾರರು ಅದನ್ನೇ ಇಲ್ಲಿ ಹೇಳ್ಯಾರ. ಏನು ಅಂದರೆ
ಮೃತ ಮೋಹಮಯೀ ಮಾತಾ ಜಾತಾ ಭೂತಮಯ ಸುತಃ ಸೂತಕದ್ವಯ ಸಂಪ್ರಾಪ್ತೆ ಕಥಂ ಸಂಧ್ಯಾ ಅಮುಪಾಸ್ಮಯೇ ಅಂತ ಅದು ಕೊಟ್ಟರು ಶ್ಲೋಕ. ಅಂದರೆ ಮೃತ ಮೋಹಮಯಿ ಮಾತಾ, ಮೋಹೆಂಬ ತಾಯಿ, ಜಾತ ಬೋಧಮಯ ಅಂದರು, ಜ್ಞಾನವೆಂಬ ಮಗ, ಇವೆರಡು ದ್ವಯಲ. ಹಾಗಾಗಿ ಈತನಿಗೆ ಸೂರ್ಯನು ಉದಯ ಅಸ್ತಮಾನನೇ ಆಗಿಲ್ಲ. ಆದ್ದರಿಂದ ಹೇಗೆ ಸಂಧ್ಯಾ ವಂದನಾದಿಗಳು ಆಚರಿಸುವನೆಂದು ಉತ್ತರ ಕೊಡಲಿದ್ದಾರೆ. ಏನು ಮಾಡ್ತಪ್ಪ ಇಲ್ಲಿ ಜಗತ್ತಿನಲ್ಲಿ ಜ್ಞಾನಿ ಭಾಳ ದೂರ ಅದ. ಜ್ಞಾನಿನ ಕಂಡಿಡಿದ್ರೆ ದೂರ ಅದ, ಕಂಡವ್ರು ನಂಬೋಕೆ ಕಷ್ಟ, ಇನ್ನು ಕಾಣಲಾರ್ದವರು ದೂರ ಉಳಿತು. ಸದಾಕಾಲ ಈ ಯಾವ ವೇದಾಂತ ಶಾಸ್ತ್ರ ಅಂತಪ್ಪ ಗುರುಮುಖ ಮತ್ತೆ ಅಂತಪ್ಪ ಬ್ರಹ್ಮಜ್ಞಾನಿ ಬೋಧ ಮಾಡಿ ಹೋಗಿನಂದ್ರೂ ಕೂಡ ಇವನು ಬ್ರಹ್ಮಜ್ಞಾನಿ ಹೌದೋ ಅಲ್ಲೋ ಅಂತ ನಿಶ್ಚಯ ಮಾಡೋಕೆ ನಮಗೆ ಆಗವಲ್ತು. ಇನ್ನು ಹೊರಗಿದ್ದವ್ರಿಗೆ ಏನಾಗ್ತದೆ? ಹೊರಗಿದ್ದವ್ರಿಗೆ ಆಗ್ತದ? ಸುಮ್ಮನೆ ಹೋಗ್ತದೆ ಹಂಗೆ ಮತ್ತೆ ಮುಂದಕ್ಕೆ. ಹೀಗೆ ಒಂದು ಪ್ರಮಾಣ ಹೇಳ್ತೀವಿ ಅಂದ್ರೆ ಅವರು ಹೃದಯವೆಂಬ ಆಗಸದಳು ಉದಯ ಅಸ್ತಮಾನ ಇಲ್ಲದ ಚಿದ ಆದಿತ್ಯನೇಹನಾಗಿ ಸಂಧ್ಯಾತ್ರಯದ ಸೇನೆ ಯೋಗಿ ಹೋದೆಂತು. ಅವರ ಸೇವೆ ಹೇಗಪ್ಪ? ಉದಾಹರಣೆ, ಇಲ್ಲಿ ಹೃದಯ ಎಂಬ ಅಂದ್ರೇನು? ಹೃದಯಾಕಾಶೆ ಚಿದ ಆದಿತ್ಯ ಸದಾ ಭಾಸತಿ ನೋದೇತಿ ನಾಸ್ತಮೇತಿ ಕಥಂ ಸಂಧ್ಯಾ ಮುಪಾಸ್ಮಹೇ ಅಂತ ಒಂದು ಪ್ರಮಾಣ. ಅಂದ್ರೆ ಏನು ಹೇಳ್ತದಂದ್ರೆ, ಹೃದಯ ಎಂಬ ಆಕಾಶದಳು ಮನಸ್ಸು ಎಂಬ ಆಕಾಶದಲ್ಲಿ ಉದಯ ಅಸ್ತಮಾನ ತೋರುವುದು ಅಡಗುವುದು ಇಲ್ಲ ನೋಡು. ಎಲ್ಲಿ? ಜ್ಞಾನಿಗೆ ಹೃದಯ ಎಂಬ ಆಕಾಶ ಮಧ್ಯದಲ್ಲಿ ಸ್ವಯಂ ಪ್ರಕಾಶ ರೂಪ ಚಿದ್ರೂಪಾತ್ಮನು ಯಾವಾಗಲೂ ಬೆಳಕಾದ, ಯಾವಾಗಲೂ ಅದ. ಆದ್ದರಿಂದಲೇ ಆತನಿಗೆ ಪ್ರಾಥಮ ಕಾಲ, ಮಧ್ಯಾಹ್ನ, ಸಂಧ್ಯಾತ್ರಯಗಳಾವೇನು? ಉದಯ ಕಾಲ, ಅಸ್ತಂಗತ ಕಾಲ, ಮಧ್ಯಾಹ್ನ ಅಂತ ಕರಿತೀವಲ್ಲ. ಸೂರ್ಯನಿಗೆ ನೀವು ಸೂರ್ಯನಲ್ಲೇ ಬೆಳಕಾದಂದಮೇಲೆ ಅವನು ಹುಟ್ಟಿದ ಇಲ್ಲಿ ಮುಳುಗಿದ ಅಂತ ಹೇಳ್ತಾರೆ ಸೂರ್ಯನಿಗೆ ಹೇಳಕ್ಕೆ ಬರಂಗಿಲ್ಲ. ಆ ರೀತಿ ಯಾವ ಸಂಧ್ಯಾದಿಗಳೇ ಇಲ್ಲದ ಮೇಲೆ ಸಂಧ್ಯಾ ವಂದನಾದಿ ಕರ್ಮಗಳಾದರೂ ಇಲ್ಲ ಅಂತ. ಆ ಜೀವನ ಮುಕ್ತ ಯಾವ ಕರ್ಮವನ್ನು ಮಾಡೋದಿಲ್ಲ, ಆ ಕರ್ಮಗಳನ್ನು ಮತ್ತೆ ಪುನಃ ಆತನು ಮಾಡಲಿಕ್ಕೂ ಕೂಡ ಬರೋದಿಲ್ಲ ಅಂತ ಬರೆದ್ಬಿಟ್ಟವ ಶಾಸ್ತ್ರ. ಕರ್ಮ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಮಹಾತ್ಮರು ನಷ್ಟೇ ಪೂರ್ವ ವಿಕಲ್ಪೇತು ಯಾವದ್ ಅನ್ಯಸ್ಯ ಓ ಉದಯ ತೂಷ್ಣ ಸ್ಥಿತಿ ಅಂತ ಜ್ಞಾನಶಕ್ತಿಯಲ್ಲಿ ಬರ್ದಾರ. ಅಂದರೆ ಶಿವ ಭಾಗ್ಯಂ ವಾರ್ಧಿ ಅವೀಚಿ ನಿರಂಬುದಂ ಗಗನಂ ಮಾಯಾ ಮನಸೋ ಕೃವಾಯ ಶ್ವಾಸಸ್ಥಂ ತೂಷ್ಣೆ ಮಿಥ ಚಿರಂ ಜೀಯಾತ್ ಅಂತ ಸಂಸ್ಕೃತ ಶ್ಲೋಕ ಬರೆದಾರ ಅವರು. ಇಲ್ಲಿ ಶಿವ ಎಂಬುದೇ ಒಂದು ಭಾಗ್ಯ. ತೆರೆಗಳಿಲ್ಲದ ಸಮುದ್ರವು ಶಾಂತಿ ಆದಿಲ್ಲ, ಮೇಘಗಳಿಲ್ಲದ ಆಕಾಶವು ಶೋಭಾಯಮಾನ ಆದಿಲ್ಲ. ಮಾಯಾ ಮನಸ್ಸು ಎಂಬ ಎರಡರ ಸಂಯೋಗದಿಂದ ವಿಶ್ರಾಂತಿ ಪಡೆದನ ಜ್ಞಾನಿ. ಮಾಯೆ ಇಲ್ಲ, ಮನಸ್ಸು ಇಲ್ಲ. ಆ ಕಾರಣದಿಂದ ತೂಷ್ಣಿ ಭಾವ ಅಂತ ಬರೀತಾರೆ ಅವರು.
ಹಾಗಾಗಿ ಜ್ಞಾನಿಗೆ ಜ್ಞಾನಾಮೃತದಿಂದ ಏನು ಬರ್ತದಂದರೆ ನೀ ಊಟ ಮಾಡಿದ ಡೇ ಬಂದಂಗೆ ಶಿವಹೋಂ ಶಿವಹೋಂ ಅಷ್ಟೆ. ಶಿವ 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 ಅದು ಆನಂದದ ತೂಷ್ಣಿ ಭಾವ ಅಂತ. ಊಟ ಮಾಡಿ ಡೇಗಿನಿಂದ ಬರಬೇಕು, ಮತ್ತು ಉಪವಾಸ ಇದ್ದು ಬರಬಾರ್ದು, ಡೇಗು ಕೃತಕ ಆಗ್ತದೆ. ಬ್ರಹ್ಮಜ್ಞಾನಿ ತನ್ನ ಸಾಹಸದಿಂದ ಆ ಭಾವನೆಗೆ ಹೋಗಿ ಅವನು ಶಿವ ಅಂದ್ರೆ ಮಾತ್ರ ಅದು ಏನಾಗ್ತದೆ, ನಿಜವಾದ ಶಿವ ಅಂತ. ಇಲ್ಲಂದರೆ ನಕಲಿ ಡೇ ಬಂದಂಗೆ ಎಲ್ಲರೂ ಶಿವ 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 ಅಂತ ಬರ್ತಾರಲ್ಲ, ಶಿವಸ್ವರೂಪಿಗಳನ್ನ ಅವರು. ಊಟ ಮಾಡಲಾರ್ದ ಡೇಗಿದಂಗ ನಕಲಿ. ಹಾಗಾಗಿ ಇಲ್ಲಿಯೂ ಕೂಡ ಮಹಾತ್ಮರು ಅನಂತ ಉದಾಹರಣೆಯನ್ನು ಇಲ್ಲಿ ಬರ್ತಾ ಬಂದಾರ. ಅದರಲ್ಲಿ ಮಹಾತ್ಮರು ಹೇಳುವಂತೆ ಸಮಯದ ಅಭಾವೇನಿಲ್ಲ. ಇಲ್ಲಿ ಆತನಿಗೆ ವನಿತಾದಿ ಭೋಗಗಳ ತ್ಯಾಗವು ತನ್ನೋಳ್ ಇಹ ಘನ ಪರಾಕ್ರಮವನ್ನು ತೋರದಿರುವುದು, ಮತ್ತೆ ತನುವು ಅಳಿಯುವ ಸೂಚನೆಗೆ ಪೇಳುವುದು, ಸಂಧ್ಯಾದಿ ಬ್ರಹ್ಮಕರ್ಮ ಗೈಯುವುದು, ಮನಸ್ಸನ್ನು ನಿಲ್ಲಿಪದು, ನಿಕ್ಷೇಪ ದ್ರವ್ಯವು ಜನರಿಗೆ ತೋರಿಪದು, ವಾಕ್ಸಿದ್ಧಿ ಇವುಗಳಿಗೆ ಘನಮುಕ್ತ ಚಿಹ್ನೆಗಳೆಂದು ಪಾಮರ ಜನ ಕೊಂಡಾಡುವರಂದರು. ಯಾರು ಪಾಮರರು ಅಂದ್ರೆ ಏನು ಅರ್ಥ ಮಾಡಿದ್ರಿ ಅಂದರೆ ಅಜ್ಞಾನಿಗಳಂತ. ಯಾಕಂದರೆ ಇಲ್ಲಿ ಜನರಿಗೆ ಲೋಕದವ್ರು ಏನಂತಾರ, ಸಂಧ್ಯಾದಿ ಕರ್ಮವನ್ನು ಮಾಡಬೇಕು, ಶರೀರ ಮೇಲೆ ಜ್ಞಾನ ಅಂದರೆ ಅವರಿಗೆ ಶರೀರ ಮೇಲೆ ಎಚ್ಚರಿಕೆ ಇರಬಾರ್ದು, ಆಮೇಲೆ ಘನ ಪರಾಕ್ರಮವನ್ನು ಪ್ರಕಟಿಸುವುದು, ಎಲ್ಲಾದರೂ ಭೂಮಿಯಲ್ಲಿ ಬಂಗಾರಿಟ್ಟರೆ ನಿಕ್ಷೇಪವನ್ನು ತೋರಿಸೋದು, ಮತ್ತು ಮರಣ ಸೂಚನೆಯಿಂದ ಸಾವಿನ ಸಂಬಂಧ ಜ್ಞಾನವನ್ನು ಹೇಳುವುದು, ಸುಖ ದುಃಖ ಜಯ ಅಪಜಯ ದ್ವಂದ್ವ ಆದಿ ಧರ್ಮಗಳ ಅಭಾವವನ್ನು ಅವನೇನು ಹೇಳ್ತಾನೆ ನುಡಿದಂತೆ ವಾಕ್ಸಿದ್ಧಿ ಇತ್ಯಾದಿ ಭ್ರಮಾದಿ ಅಭ್ಯಾಸ ಚೇಷ್ಟೆಗಳನ್ನು ಕಂಡು ಪಾಮರ ಜನರು ಇವನು ಮೋಕ್ಷ ಮುಕ್ತಿಯನ್ನು ಹೊಂದಿದವನು ಅಂತ ಹೇಳ್ತಾರೋ ತಮ್ಮ ಅಂತ ಹಣ್ಣಿನ ಬೆಳಕಂತಾರ. ಇಲ್ಲಿ ನೋಡಿದ್ರೆ, ಯಾಕಂದ್ರೆ ಶ್ರುತಿ ಗುರು ಪಥವನ್ನರಿಯದ ಜನರೇ ಪಾಮರರು. ಪಾಮರರು ಯಾರು? ಶ್ರುತಿ ಮತ್ತು ಶ್ರುತಿ ಗುರು. ವೇದಾಂತದ ಶ್ರುತಿ ವಾಕ್ಯಗಳನ್ನು, ಆ ಶ್ರುತಿಯ ಬ್ರಹ್ಮನಿಷ್ಠತ್ವ ಗುರುಗಳನ್ನು ಅರಿಯದೆ ಹೃದಯದ ವಿಚ್ಛೇದನವೇ ಮುಕ್ತನ ಲಕ್ಷಣವೆಂದು ತಿಳಿಬೇಕು. ಮುಕ್ತನ ಲಕ್ಷಣ ಇವೆಲ್ಲಪ್ಪ. ಮುಕ್ತನ ನಿಜವಾದ ಲಕ್ಷಣ ಏನಂದರೆ ಬಿದ್ಧತೆ ಹೃದಯ ಗ್ರಂಥಿ ಛಿದ್ಧತೆ ಸರ್ವ ಸಂಶಯ ಕ್ಷೀಯಂತೆ ಶಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಅಂದರೆ ಬ್ರಹ್ಮವೇ ನೀನು ಇದ್ದೀ ಎಂದು ಬೋಧಿಸಿದ ಗುರುವಚನವನ್ನು ಅರಿಯದಿರುವ ಕೇವಲ ಅಜ್ಞಾನಿಗಳಾದ ಪಾಮರರು. ಗುರು ಏನು ಹೇಳಿದ? ಅಹಂ ಬ್ರಹ್ಮ, ನೀ ಬ್ರಹ್ಮ ಇದ್ದೆ, ನಾನು ಬ್ರಹ್ಮಿನಿ ಅಂತ ಹೇಳಿದ್ರಲ್ಲ ಅವರು. ನೀನು ಪರಮಾತ್ಮನಿದ್ದೆ, ನೀ ಶಿವಸ್ವರೂಪನಿದ್ದೆ, ನೀ ದೇವಸ್ವರೂಪನಿದ್ದೆ, ನಿನಗೆ ಜನ ಇಲ್ಲ ಮರಣ ಇಲ್ಲ, ನಿನಗಿಂತ ದೊಡ್ಡವರಿಲ್ಲ ಸಣ್ಣವರಿಲ್ಲ, ಎಲ್ಲೆಲ್ಲ ನೋಡು ನೀನೇ ಇದ್ದು ಹೋಗಂದ್ರೆ ಅವರು ಹೇಳಿಲ್ಲ. ಅದನ್ನು ಅರಿಯದೆ ತಿಳಿಯಲಾರದಂಥ ಪಾಮರರೇನರ ಅಜ್ಞಾನಿಗಳಾದ ಪಾಮರರು ಯಾವುದಾದ್ರೂ ಕೆಲವು ಸಿದ್ಧಿ ಕಾಣ್ತಾರೆ ಅವರಲ್ಲಿ. ಇಂಥದ್ದು ಕಾಣ್ಬೇಕಪ್ಪ ಸಿದ್ಧಿಗಳನ್ನ ಕಂಡ್ರೆ. ಏನು ಸಿದ್ಧಿ?
ಸಂಧ್ಯಾದಿ ಕರ್ಮ ತತ್ಪರರನ್ನು ಕಂಡು ಈತನೇ ಮುಕ್ತನಂದು ಹೇಳ್ತಾರೆ. ಅಪ್ಪನವರು 3 ಸಲ ಎದ್ದುಗಳ ಪೂಜೆ, ಪ್ರಸಾದಕ್ಕೊಮ್ಮೆ ಪೂಜೆ, ಮಲಗೊಮ್ಮೆ ಸ್ನಾನ ಪೂಜೆ, ತ್ರಿಕಾಲ 3 ಕಾಲಲ್ಲಿ ಎಡೆಬಿಡದಂಗೆ ಮಾಡೋದು. ಎಲ್ಲಿ ಹೋದ್ರು ಇದು ಬಿಡಂಗಿಲ್ಲ, ಇದನ್ನು ಮಾಡ್ತಾನೆ, ಏನು ಮುಟ್ಟಂಗಿಲ್ಲ ಅಪ್ಪನವ್ರು ಅಂತಾರೆ. ಇದನ್ನು ಕೇಳಿ ಅಜ್ಞಾನಿಗಳು ದೊಡ್ಡವರಪ್ಪ, ಇದು ನೋಡು ಜ್ಞಾನಿಯ ಲಕ್ಷಣ ಅಂತ ತಿಳೋ ಮಂದಿ ಕೆಲವು ಅವ. ಇನ್ನು ಕೆಲವರು ಸುದ್ದಿ ಹೇಳ್ತವಂತಾರೆ ಅವರು. ಇನ್ನು ಕೆಲವರು ಏನು ಹೇಳ್ತಾರಂದ್ರೆ, ಶರೀರದ ಮೇಲೆ ಎಚ್ಚರವಿಲ್ಲದ ಕಲ್ಲು ಕಟ್ಟಿಯಿಂದ ಬಿದ್ದುಕೊಂಡಿದ್ದಾರೆ. ಅಪ್ಪನವ್ರಿಗೆ ಏನು ಎಚ್ಚರ ಇಲ್ಲಪ್ಪ ಶರೀರದ ಮೇಲೆ ಅಂತ. ಮತ್ತು ಕುಡಿದೂ ಬಿಡ್ತಾರಲ್ಲ ಎಚ್ಚರಿಲ್ದಂಗೆ. ಅವ್ರಿಗೆ ನಾನು ಬೇಕಲ್ಲ ಜ್ಞಾನಿಗಳು ಅನ್ನಕ್ಕೆ ಬರ್ತದ. ಮತ್ತು ಅಜ್ಞಾನಿಗಳಲ್ಲಿ ಅಪ್ಪನವರು ಎಚ್ಚರ ಇಲ್ಲಪ್ಪ ಹಿಂಗಿರ್ಬೇಕು ನೋಡು, ಅವ್ರ ಜ್ಞಾನಿಗಳಂತಾರ. ಇನ್ನು ಬೇರೆ ಕೆಲವರು ನುಡಿದಂತೆ ಕಾರ್ಯವನ್ನು ನಡೆದರೆ ಇದು ವಾಕ್ಶುದ್ಧಿಯ ಕೆಲಸವೆಂದು ಅರಿಯದೆ. ಕೆಲವರು ನುಡಿದ್ರೆ ಅದ್ರಂಗೆ ಆತವ. ಇದು ಮೋಕ್ಷದ ಸಿದ್ಧಿ ಅಲ್ಲ, ವಾಕ್ಸಿದ್ಧಿ. ವಾಕ್ಸಿದ್ಧಿ ಕೆಲವು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಅದ್ರಾಗ ಅಂದಾಗ ಅದ್ರಂಗೆ ಆತವ. ಅದೇನು ಮೋಕ್ಷ ಆಗ್ತದೆ ಅದರಿಂದ. ಕಪ್ಪೆಯನ್ನು ಕೂಡ ಮಾಡ್ತದೆ ಕೆಲಸ ಅಲ್ಲ, ವಾಕ್ಸಿದ್ಧಿ. ಹೀಗೆ ಕೆಲವರು ನುಡಿದಂತೆ ಕಾರ್ಯ ನಡೆದರೆ, ಮತ್ತೆ ಕೆಲವರು ನಾನು ಇಷ್ಟು ದಿನಗಳಿಗೆ ಸಮಾಧಿ ಆತೀನಿ ಅಂತ ಹೇಳೋರ ನೋಡು. ಕಟ್ರಪ್ಪ ಸಮಾಧಿ, ಮರಣ ಸೂಚನೆ ಅಂತ ಹೇಳ್ತಾರೆ. ಈ ರೀತಿ ಹೇಳುವವರಿಗೆ ಮುಕ್ತ ಅಂತಾರ. ಮತ್ತೆ ಇನ್ನು ಕೆಲವರೇ ಇಷ್ಟಂಗ ಭೂಮಿಯಲ್ಲಿದ್ದ ದೈವ್ಯವನ್ನ ಅಂಜನಾ ದೃಷ್ಟಿಯಿಂದ ಕಂಡು ಹಿಡಿಯುವುದನ್ನು ಅವನಲ್ಲಿದ್ದರೆ ಅವನಿಗೆ ಜ್ಞಾನ ಅಂತ. ಯಾರು ಅನ್ಕತ್ತಾರ? ಪಾಮರರು. ಈ ರೀತಿ ಸುಖ ದುಃಖಾದಿ ದ್ವಂದ್ವ ಧರ್ಮ ಸಹನತೆ ಉಳ್ಳವನು ಸುವರ್ಣವನ್ನ ಲೋಷ್ಟದಂತೆ ಕಂಡವರನ್ನು ತನ್ನಲ್ಲಿರುವ ಶಕ್ತಿಯನ್ನು ಹೊರಪಡಿಸುವುದನ್ನು ಇನ್ನೂ ಇತ್ಯಾದಿ ಹಲವು ರೀತಿ ಭ್ರಾಂತಿಯ ಚೇಷ್ಟೆಗಳಿವೆಲ್ಲ. ಬ್ರಹ್ಮನ ಚೇಷ್ಟೆಗಳಲ್ಲ ಇವು. ಬ್ರಹ್ಮಜ್ಞಾನಿ ಇವೆಲ್ಲ ಬೇಕಾಗಿಲ್ಲ. ಇವನ್ನ ಏನು ಮಾಡಿದ್ರೆ ಪಾಮರರು ಅವರ ಅಜ್ಞಾನಿಗಳಿಗೆ ಶ್ರುತಿವಾಕ್ಯ ಗುರುವಾಕ್ಯವನ್ನು ನಂಬದೆ ಮೊರಳಾಗಿ ಮೋಸ ಹೋಗಿಬಿಟ್ಟಾರ. ಮುಂದೆ ನೀವಾದರೂ ಮೋಸ ಹೋಗಬಾರ್ರಿ ಅಂತ ಇಲ್ಲಿ ಸೂಚನೆ ಕೊಡ್ತಾರೆ. ಒಟ್ಟಿನಲ್ಲಿ ಯಾರು ಜ್ಞಾನಿ ಅಂದರೆ ಹೃದಯ ಗ್ರಂಥಿ ನಷ್ಟ ಮಾಡಿಕೊಂಡವನೇ ಜ್ಞಾನಿ ನೋಡು. ಹೃದಯ ಗ್ರಂಥ ಅಂದ್ರೇನು? ಅಲ್ಲಿ ಮೊದಲು ಅಹಂಕಾರದಲ್ಲಿ ಇರುವಂಥ ಎಲ್ಲ ತತ್ವಗಳನ್ನು, ಅಲ್ಲಿರುವಂಥ ಗುಣ ವಾಸನೆಗಳನ್ನು, ನಾನು ದೇಹ ಅಲ್ಲ, ನಾನು ಇಂದ್ರಿಯಾದಿಗಳಲ್ಲ, ನನ್ನ ಪ್ರಾಣ ಅಲ್ಲ, ಮನೋ ಬುದ್ಧಿ ಚಿತ್ತ ಯಾವ ನಾನಲ್ಲ, ಎಲ್ಲವನ್ನ ತಿಳಿಯುವಂಥ ಆತ್ಮನೇ ನಾನಿದ್ದೀನಂತ ಇವನ್ನೆಲ್ಲ ಯಾವಾಗ ನಾಶ ಮಾಡೋಣ ಅವನೇ ನೋಡು ಈಶ್ವರ. ಈ ಗುಣ ನೋಡು, ನೀನು ಈ ಚಿಹ್ನೆ ನೋಡಿ ಬ್ರಹ್ಮಜ್ಞಾನ ಅಂತ ಯಾಕೆ ಮೋಸ ಹೋಗ್ತಿದೆ ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅಂಥ ಬ್ರಹ್ಮಜ್ಞಾನಿಗೆ ಯಾವುದನ್ನು ಹೇಳಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾತನ್ನು ಇಲ್ಲಿಯವರೆಗೂ ವಿಚಾರ ಮಾಡಲಾಗಿ, ಈಗ ಇವತ್ತಿನ ಶಾಸ್ತ್ರದ ಮಂಗಲ ಗೀತೆ ಹೇಳಿದ ನಂತರ ನಾವು ನೀವೆಲ್ಲರೂ ಈ ದಿನದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಕೃತಾರ್ಥರಾಗೋಣ. ಈ ದಿನದ ಮಂಗಲ ಗೀತೆಯನ್ನು ಹಾಡುವವರು ನಮ್ಮ ಬಸವಾನಂದ ಬೆಳಗದ ವೇದಾಂತ ಬೆಳಗದ ಅತಿ ಆತ್ಮೀಯರು ಗುರುಭಕ್ತಿ ಉಳ್ಳಂಥ ಶ್ರೀಮತಿ ಶೈಲಾಶ್ರೀ ಸುಭಾಷ್ ಸಲ್ಲಗಟ್ಟಿಯವರಿಂದ ಹಾಡ್ತಾಯಿ. ಗುರುವಿಗೆ ಶಿರಬಾಗಿ ಬೆಳಗಿರೆ ಆರತಿ, ಗುರುವಿಗೆ ಶಿರಬಾಗಿ ಮುತ್ತಿನಾರತಿ, ಬೆಳಗಿರೆ ಮುತ್ತಿನಾರತಿ, ಬೆಳಗಿರೆ ಮುತ್ತಿನಾರತಿ.
ಮುತ್ತಿನಾರುತಿ ಶರಣರೆಲ್ಲರೂ ಕೂಡಿ ಮುತ್ತಿನಾರತಿ ಶರಣರೆಲ್ಲರೂ ಕೂಡಿ ಜಯ ಜಯ ಜಯವೆಂದು ಬೆಳಗಿರೆ ಜಯ ಜಯ ಜಯವೆಂದು ಬೆಳಗಿರೆ ಕರದಲ್ಲಿ ಹೂಪತ್ರಿ ಪನಿಯಲ್ಲಿ ವಿಭೂತಿ ಕರದಲ್ಲಿ ಹೂಪತ್ರಿ ಪನಿಯಲ್ಲಿ ವಿಭೂತಿ ಮನದಲ್ಲಿ ಕಾಣುವ ಗುರುಮೂರ್ತಿಯ ಮನದಲ್ಲಿ ಕಾಣುವ ಗುರುಮೂರ್ತಿಯ ಇಯದಲ್ಲಿ ಬೆಳಗುವ ಅಭಿನವ ನಿಜ ಗುಣರಿಗೆ ಇಯದಲ್ಲಿ ಬೆಳಗುವ ಅಭಿನವ ನಿಜ ಗುಣರಿಗೆ ಜಯ ಜಯ ಜಯವೆಂದು ಆರತಿ ಬೆಳಗಿರೆ ಜಯ ಜಯ ಜಯವೆಂದು ಆರತಿ ಬೆಳಗಿರೆ ಬೆಳಗಿರೆ ಆರತಿ ಗುರುವಿಗೆ ಶಿರಬಾಗಿ ಬೆಳಗಿರೆ ಆರತಿ ಗುರುವಿಗೆ ಶಿರಬಾಗಿ ಮುತ್ತಿನಾರತಿ ಬೆಳಗಿರೆ ಮುತ್ತಿನಾರತಿ ಶರಣರೆಲ್ಲರೂ ಕೂಡಿ ಜಯ ಜಯ ಜಯವೆಂದು ಬೆಳಗಿರೆ ಸತ್ಯವೆಂಬ ಜ್ಯೋತಿಯಲ್ಲಿ ಭಕ್ತೆಂಬ ತೈಲದಿ ಸತ್ಯವೆಂಬ ಜ್ಯೋತಿಯಲ್ಲಿ ಭಕ್ತೆಂಬ ತೈಲದಿ ಸಚ್ಚಿತ್ತಾನಂದ ಯೋಗಿಗೆ ಸಚ್ಚಿತ್ತಾನಂದ ಯೋಗಿಗೆ ನಿತ್ಯವೂ ಆತ್ಮ ಜ್ಞಾನವ ನೀಡುವ ನಿತ್ಯವೂ ಆತ್ಮ ಜ್ಞಾನವ ನೀಡುವ ಅಭಿನವ ನಿಜ ಗುಣರಿಗೊಂದಾರತಿ ಬೆಳಗಿರೆ ಅಭಿನವ ನಿಜ ಗುಣರಿಗೊಂದಾರತಿ ಬೆಳಗಿರೆ ಬೆಳಗಿರೆ ಆರತಿ ಗುರುವಿಗೆ ಶಿರಭಾಗೆ ಮುತ್ತಿನಾರತಿ ಬೆಳಗಿರೆ ಮುತ್ತಿನಾರತಿ ಶರಣರೆಲ್ಲರೂ ಕೂಡಿ ಜಯ ಜಯ ಜಯವೆಂದು ಬೆಳಗಿರೆ ಗಂಗಮ್ಮ ಗೌರಮ್ಮ ಬಾರಮ್ಮ ಸೀತಮ್ಮ ಗಂಗಮ್ಮ ಗೌರಮ್ಮ ಬಾರಮ್ಮ ಸೀತಮ್ಮ ಜ್ಞಾನದ ಜ್ಯೋತಿ ನೋಡಿರೆ ಜ್ಞಾನದ ಜ್ಯೋತಿ ನೋಡಿರೆ ಜ್ಞಾನದ ಜ್ಯೋತಿ ಅಭಿನವ ನಿಜ ಗುಣರಿಗೆ ಜ್ಞಾನದ ಜ್ಯೋತಿ ಅಭಿನವ ನಿಜ ಗುಣರಿಗೆ ಚಿತ್ತದೊಂದಾರತಿ ಬೆಳಗಿರೆ ಚಿತ್ತದೊಂದಾರತಿ ಬೆಳಗಿರೆ ಬೆಳಗಿರೆ ಆರತಿ ಗುರುವಿಗೆ ಶಿರಭಾಗೆ ಬೆಳಗಿರೆ ಆರತಿ ಗುರುವಿಗೆ ಶಿರಭಾಗೆ ಮುತ್ತಿನಾರತಿ ಬೆಳಗಿರೆ ಮುತ್ತಿನಾರತಿ ಶರಣರೆಲ್ಲರೂ ಕೂಡಿ ಮುತ್ತಿನಾರತಿ ಶರಣರೆಲ್ಲರೂ ಕೂಡಿ ಜಯ ಜಯ ಜಯವೆಂದು ಬೆಳಗಿರೆ ದರೆಯೊಳಗೆ ಗುರುವಾಗಿ ಬಕುತರ ಸಿರಿಯಾಗಿ ದರೆಯೊಳಗೆ ಗುರುವಾಗಿ ಬಕುತರ ಸಿರಿಯಾಗಿ ನಿರುತವೋ ಆನಂದ ಮಯನಾಗಿ ನಿರುತವೋ ಆನಂದ ಮಯನಾಗಿ ಪಂಚಾಕ್ಷರಿ ಮಂತ್ರ ಸ್ವರೂಪ ತಾನಾದ ಪಂಚಾಕ್ಷರಿ ಮಂತ್ರ ಸ್ವರೂಪ ತಾನಾದ ಆರೂಢ ಸದ್ಗುರುವಿಗೆ ಬೆಳಗಿರೆ ಆರೂಢ ಸದ್ಗುರುವಿಗೆ ಬೆಳಗಿರೆ ಬೆಳಗಿರೆ ಆರತಿ
ಆರತಿ ಗುರುವಿಗೆ ಸಿರಬಾಗೆ ಬೆಳಗಿರೆ ಆರತಿ ಗುರುವಿಗೆ ಸಿರಬಾಗೆ ಮುತ್ತಿನಾರತಿ ಬೆಳಗಿರೆ ಮುತ್ತಿನಾರತಿ ಶರಣರೆಲ್ಲರೂ ಕೂಡಿ ಜಯ ಜಯ ಜಯವೆಂದು ಬೆಳಗಿರೆ ತ್ಯಾಗಿಗೆ ಯೋಗಿಗೆ ಶಿವಯೋಗಿ ಶಿವನಿಗೆ ತ್ಯಾಗಿಗೆ ಯೋಗಿಗೆ ಶಿವಯೋಗಿ ಶಿವನಿಗೆ ಶಕ್ತಿ ನಗರದ ಸ್ವಾಮಿಗೆ ಶಕ್ತಿ ನಗರದ ಸ್ವಾಮಿಗೆ ಈಶ್ವರಿ ಕಂದನ ಹರಸಿದ ಶ್ರೀ ಗುರು ಈಶ್ವರಿ ಕಂದನ ಹರಸಿದ ಶ್ರೀ ಗುರು ಬಸವಾನಂದರಿಗೆ ಬೆಳಗಿರೆ ಬಸವಾನಂದರಿಗೆ ಬೆಳಗಿರೆ ಬೆಳಗಿರೆ ಆರುತಿ ಗುರುವಿಗೆ ಸಿರಬಾಗೆ ಬೆಳಗಿರೆ ಆರತಿ ಗುರುವಿಗೆ ಸಿರಬಾಗೆ ಮುತ್ತಿನಾರತಿ ಬೆಳಗಿರೆ ಮುತ್ತಿನಾರತಿ ಶರಣರೆಲ್ಲರೂ ಕೂಡಿ ಜಯ ಜಯ ಜಯವೆಂದು ಬೆಳಗಿರೆ ಜಯ ಜಯ ಜಯವೆಂದು ಬೆಳಗಿರೆ ಜಯ ಜಯ ಜಯವೆಂದು ಬೆಳಗಿರೆ ಶರಣ ಶರಣಾರ್ಥಿ. ಧನ್ಯವಾದಗಳು ತಾಯಿ. श्रीमद जगद्गुरु सिद्धार्थ स्वामी महाराज की जय, श्री सद्गुरु शिवपुत्र स्वामी महाराज की जय, श्री सद्गुरु बसवानंद स्वामी महाराज की जय, श्री सद्गुरु अभिनव महाराज की जय, सकल साधु संत महाराज की जय. जय मंगलम जय नमः पार्वती शिव हर हर महादेव.